ಹೇ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ಚಾಪ್ಟರ್ ಒನ್ ಪೀಸ್ ಚಾಪ್ಟರ್ ರಿವ್ಯೂಗೆ ಎಲ್ಲರಿಗೂ ವೆಲ್ಕಮ್. ಓಕೆನಾ, ಇವತ್ತು ನಾವು ಚಾಪ್ಟರ್ ರಿವ್ಯೂ ಮಾಡ್ತಾ ಇರೋದು ಇಟ್ಸ್ 1130 ಇಟ್ಸ್ ಕಾಲ್ಡ್ ದ ಪ್ರಿನ್ಸ್ ಆಫ್ ಕರ್ಸಸ್. ಕ್ರೇಜಿ ಆಗಿದೆ ಟೈಟಲ್ ಮಾತ್ರ. ನನಗಂತೂ ಹೆವಿ ಇಷ್ಟ ಆಯ್ತು. ಏನೋ ಇಂಪಾರ್ಟೆಂಟ್ ಸಿಗುತ್ತೆ ಅಂತ ನಂಗೆ ಚಾಪ್ಟರ್ ಹೆಸರು ನೋಡಿದ ತಕ್ಷಣ ಗೊತ್ತಾಗೋಯ್ತು. ಅದಕ್ಕೋಸ್ಕರ ಇವಾಗ ರೇಟ್ ಚಾಪ್ಟರ್ಗೆ ಎಂಟ್ರಿ ಕೊಟ್ಕೊಳ್ಳೋಣ. ಆದರೆ ಈ ವಾರ ನಮಗೆ ಯಾಮಾಟೋನ ಕವರ್ ಪೇಜ್ ಸ್ಟೋರಿ ಸಿಕ್ಕಿದೆ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ನಡೆದಿದೆ. ಏನಪ್ಪ ವಿಷಯ ಅಂದರೆ, ಯಾಮಾಟೋ ಮತ್ತು ಒಟಾಮ ಇಬ್ಬರು ಸೇರಿಕೊಂಡು ನಿದ್ದೆ ಮಾಡ್ತಿರ್ಬೇಕಾದ್ರೆ, ದಿನದಲ್ಲಿ ನ್ಯಾಪ್ ತಗೋತಿರ್ಬೇಕಾದ್ರೆ ಯಾಮಾಟೋನ ಯಾಸುಯಿ ಸೋರ್ಡು ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸ್ಟೋಲನ್ ಆಗಿಬಿಟ್ಟಿದೆ. ನಮಗೆ ತೋರಿಸ್ತಾ ಇರ್ತಾರೆ, ಯಾರೋ ಕದೀತಾ ಇರೋದು, ಅವ್ರು ಮಲಗಿರ್ಬೇಕಾದ್ರೆ ಯಾರೋ ಕದೀತಾ ಇರೋದು ತೋರಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಸೋರ್ಡ್, ಅದು ಮಾತ್ರ ಯಮಾಟೋಗೆ. ಇವಾಗ ಅದನ್ನೇ ಕದ್ದಿದ್ದಾರೆ ಅಂದರೆ ಯಾರಿರ್ಬೋದು? ಇಲ್ಲಿ ಒಂದ್ ಕಡೆ ನಮಗೆ ಯಾರೋ ಕಿಡ್ನಾಪ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಇಲ್ಲಿ ಸೋರ್ಡ್ ಕಳ್ತನ ಆಗ್ತಾ ಇದೆ. ಇಬ್ರು ಒಬ್ಬರೇ ಇರ್ಬೋದಾ, ಇಲ್ಲ ಇಬ್ರು ಬೇರೆ ಬೇರೆ ಇರ್ಬೋದಾ ಅಂತ ಇವಾಗ ಕನ್ಫ್ಯೂಷನ್. ನನಗೆ ಯಾಕೋ ಇಬ್ರು ಬೇರೆ ಬೇರೆ ಇರ್ಬೋದು ಅಂತ ಅನಿಸ್ತಾ ಇದೆ. ನಿಮ್ಮ ಒಪಿನಿಯನ್ ಇದೆ ಕೆಳಗೆ ಕಮೆಂಟ್ ಮಾಡಿ. ಯಾಕಂದ್ರೆ ಯಮಾಟೋ ಇವಾಗ ಸೋರ್ಡ್ ಕದ್ದಿರೋರ್ನು ಹುಡುಕ್ಬೇಕು, ಮತ್ತೆ ಯಾರು ಕಿಡ್ನಾಪ್ ಮಾಡ್ತಾವ್ರ ಜನರನ್ನ ಅವ್ರನ್ನೂ ಹುಡುಕ್ಬೇಕು. ಇಲ್ಲ ಇಬ್ರು ಒಬ್ಬರೇ ಆಗಿದ್ರೆ ಇನ್ನೂ ತುಂಬಾ ಈಸಿ ಆಗುತ್ತೆ ಯಮಾಟೋಗೆ. ನಿಮ್ ಥಾಟ್ಸ್ ಏನಿರುತ್ತೆ? ಯಾರು ಕದ್ದಿರ್ಬೋದು? ಇಬ್ರು ಒಬ್ರನ್ನ, ಇಲ್ಲ ಇಬ್ರು ಬೇರೆ ಬೇರೆನ? ಯಾವ ಪರ್ಸನ್ ಕದ್ದಿರ್ಬೋದು? ಆಕ್ಚುಲಿ ಬೀಸ್ಟ್ ಪೈರೇಟ್ಸಾ, ಇಲ್ಲ ಬೇರೆ ಯಾರು ಕದ್ದಿರ್ಬೋದಾ? ನಿಮ್ಗೆ ಅನಿಸುತ್ತೆ ಕೆಳಗೆ ಕಮೆಂಟ್ ಮಾಡಿ. ನನಗಂತೂ ಇಬ್ರು ಬೇರೆ ಬೇರೆ ಅನಿಸ್ತಿದ್ದಾರೆ. ಮತ್ತೆ ಇಬ್ರು ನನಗೆ ಬೇರೆ ಬೇರೆ ಬೀಸ್ಟ್ ಪೈರೇಟ್ಸೆ ಅಂತ ಅನಿಸ್ತಾರೆ. ಒಬ್ಬರೇ ಅಂತ ಅನಿಸ್ತಿಲ್ಲ ನನಗೆ, ಇಬ್ರು ಬೇರೆ ಬೇರೆ ಬೀಸ್ಟ್ ಪೈರೇಟ್ಸೆ ಅಂತ ನನಗನ್ನಿಸ್ತಾ ಇರೋದು. ನಿಮ್ಮ ಕಾಮೆಂಟ್ಸ್ ಅಂತ ಕೆಳಗೆ ಕಮೆಂಟ್ ಮಾಡಿ. ನನಗಂತೂ ಸಕ್ಕತ್ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಹೋಗ್ತಾ ಹೋಗ್ತಾ ಕವರ್ ಪೇಜ್ ಸ್ಟೋರಿ ಸಕ್ಕತ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತಾ ಇದೆ. ನಮಗೆ ಒಂಥರ ಫಿಲ್ಲರ್ ಅಪ್ ತರ ಕಾಣಿಸ್ತಿಲ್ಲ ನನಗೆ. ಇಂಟ್ರೆಸ್ಟಿಂಗ್ ಮೇನ್ ಏನ್ ಕತೆ ಹೋಗ್ಬೇಕು ಅದೇ ಥರನೇ ಹೋಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೆಕ್ಸ್ಟ್ ನಾವು ಹೋದ ವಾರ ಎಲ್ಲಿ ಬಿಟ್ಟಿದ್ವು ಅಲ್ಲಿಗೆ ನಮಗೆ ಕಂಟಿನ್ಯೂ ಆಗುತ್ತೆ ಚಾಪ್ಟರ್ ಇವಾಗ ದಿ ಗ್ರೇಟ್ ಎರಿಕ್ ಶಿಪ್, ಎಲ್ಬ್ಯಾಫ್ ಜೈಂಟ್ ಶಿಪ್ ಅಲ್ಲೇ ಇನ್ನೂ ನಡೆದಿದೆ. ಅಲ್ಲಿ ಜನ ಎಲ್ಲ ಹುಡುಕ್ತಿದ್ದಾರೆ. ಸ್ಟ್ರಾ ಹ್ಯಾಟ್ಸ್ ಎಲ್ಲ ಎಲ್ಲೋದ್ರು, ಎಲ್ಲರೂ ಅವ್ರಿಗೆ ಏನೇನಾಗುತ್ತೆ ಅದೆಲ್ಲ ಹುಡುಕ್ತಾ ಇದ್ದಾರೆ. ಅವ್ರ ಪಾಸಿಬಿಲಿಟಿ ಏನೇನಿದೆ ಅವ್ರಿಗೆ ಹುಡುಕಕ್ಕಾಗುತ್ತೆ. ಆ ಪಾಸಿಬಿಲಿಟಿನೆಲ್ಲ ಯೂಸ್ ಮಾಡಿ ಎಲ್ಲರೂ ಸ್ಟ್ರಾ ಹ್ಯಾಟ್ಸ್ನ ಹುಡುಕ್ತಾ ಇದ್ದಾರೆ. ಆದರೆ ಯಾರ ಕೈಗೂ ಸ್ಟ್ರಾ ಹ್ಯಾಟ್ಸ್ ಸಿಗ್ತಾ ಇಲ್ಲ. ಎಲ್ಲರೂ ಹುಡುಕ್ತಾ ಇರ್ಬೇಕಾದ್ರೆ ಇವಾಗ ನಮ್ಮ ಗ್ರೂಪಲ್ಲಿ ಇರೋದು ಫ್ರ್ಯಾಂಕಿ, ರಾಬಿನ್, ಜಿಂಬೆ ಮತ್ತೆ ಬ್ರುಕ್ಕು ಇಂಥವು ಮಾತ್ರ ಇರೋದು. ಇವಾಗ ಇಷ್ಟು ಜನ. ಇಷ್ಟು ಜನದಲ್ಲಿ ಇವಾಗ ನಮ್ಮ ಫ್ರ್ಯಾಂಕಿ, ಫೇವ್ರೇಟ್ ಫ್ರ್ಯಾಂಕಿ, ಸೂಪರ್ ಫ್ರ್ಯಾಂಕಿ ಇವಾಗ ಲೀಡ್ ನ ತಗೊಂಡು ಅವನು ಎಲ್ಲರೂ ನಿಲ್ಸಿ ಸ್ಟ್ರಾ ಹ್ಯಾಟ್ಸ್ ನ ಹುಡ್ಕೋದು ಅಂತ ಅವನೊಂದು ವಾಯ್ಸ್ ರೈಸ್ ಮಾಡ್ತಾನೆ. ಜೈಂಟ್ಸ್ ಎಲ್ಲ ಶಾಕು. ನಿನ್ ಫ್ರೆಂಡ್ಸ್ ಎಲ್ಲ ಹೋಗಿ ಕಳೋಗಿದ್ದಾರೆ, ಅವ್ರು ಹುಡುಕ್ಬೇಕು ಅಂತ ಇನ್ನೇನು ಕನ್ಸರ್ನ್ಸ್ ಇಲ್ವಾ? ಏಕೆ ಏನ್ ಹೇಳ್ತಾ ಇದೆಯಾ ಅಂತೆಲ್ಲ ಶಾಕ್ ಕೇಳ್ತಾರೆ. ಆದ್ರೆ ಅವ್ರು ಹೇಳ್ತಾರೆ, ನೋಡು ಸರ್, ಅವ್ರಿಗೆಲ್ಲ ಐಲ್ಯಾಂಡರ್ ಇದೇ ತರ ಆಗುತ್ತೆ. ನಮ್ದವ್ರು ಯಾರು ನಾವು ಒಟ್ಟಿಗೆ ಐಲ್ಯಾಂಡ್ ಯಾವತ್ತು ಒಟ್ಟಿಗೆ ಹೋಗಿರೋದು ಇತಿಹಾಸದಲ್ಲೇ ಇಲ್ಲ. ನಾವೆಲ್ಲ ಸಪ್ರೇಟ್ ಆಗಿ ಡಿಫ್ರೆಂಟ್ ಆಗಿ ಪಾರ್ಟ್ಸ್ ಅಲ್ಲೇ ಹೋಗೋದು. ಅದಕ್ಕೋಸ್ಕರ ಈ ಸರಿನೂ ಅವ್ರಿಗೆ ಹಂಗೆ ಆಗಿರುತ್ತೆ. ಹಾಗಾದ್ರೆ ನಮ್ಗೆ ಇವಾಗ ಡೆಸ್ಟಿನೇಷನ್ ಏನು? ನಾವಿವಾಗ ಎಲ್ಬ್ಯಾಫ್ ತಲುಪಬೇಕು ಅಷ್ಟೇ ತಾನೇ ಡೆಸ್ಟಿನೇಷನ್. ಅದು ಅವ್ರಿಗೂ ಗೊತ್ತು ನಾವು ಎಲ್ಬ್ಯಾಫ್ಗೆ ಹೋಗ್ತಾ ಇರೋದು ಅಂತ. ಅದಕ್ಕೋಸ್ಕರ ನೀವು ಕೂಡ ಇವಾಗ ಎಲ್ಬ್ಯಾಫ್ಗೆ ನಾವು ಹೋಗಲ್ಲಿ ವೇಟ್ ಮಾಡೋಣ. ಎಲ್ಬ್ಯಾಫ್ ಹೋಗಿ ವೇಟ್ ಮಾಡೋಣ. ಅವ್ರು ಆಮೇಲೆ ಅಲ್ಲಿಗೆ ಬರ್ತಾರೆ ಫೈನಲ್ ಆಗಿ. ಅವ್ರಿಗೇನು ಆಗಲ್ಲ, ಅವ್ರು ತುಂಬಾ ಸ್ಟ್ರಾಂಗು ಅಂತೆಲ್ಲ ಫ್ರ್ಯಾಂಕಿ ನೀಟಾಗಿ ಹೇಳಕ್ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದ್ರ ಜೊತೆ ರಾಬಿನ್ನು ಮತ್ತೆ ಜಿಂಬೆನು ಅದನ್ನ ಅಗ್ರಿ ಮಾಡ್ತಾರೆ. ಅವರು ಅದನ್ನ ಹೇಳ್ತಾರೆ, ಹೌದು ಅವ್ರು ತುಂಬಾ ಸ್ಟ್ರಾಂಗು, ಅವ್ರಿಗೇನು ಆಗಲ್ಲ. ಎಲ್ಬಾಫ್ ಅಲ್ಲಿ ಇರೋದು, ನಾವು ಎಲ್ಬಾಫ್ ಹೋಗೋಣ, ಅಲ್ಲೇ ವೇಟ್ ಮಾಡೋಣ ಅವ್ರಿಗೋಸ್ಕರ. ಅವ್ರು ಅಲ್ಲೇ ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಗೊತ್ತಲ್ಲ ಅವ್ರು ಆಲ್ರೆಡಿ ಎಲ್ಬಾಫ್ ಅಲ್ಲೇ ಇದ್ದಾರೆ ಅಂತ. ಸೊ ಇದೆಲ್ಲ ಕಾನ್ಫಿಡೆನ್ಸಿಂಗ್ ಇದಾಗ್ಬಿಡುತ್ತೆ. ಆಮೇಲೆ ಇದರಲ್ಲಿ ಮೇಯ್ನ್ ಆಗಿ ಏನಪ್ಪ ವಿಷಯ ಗೊತ್ತಾಗತ್ತೆ ನಮ್ಗೆ ಅಂದ್ರೆ, ಜಿಂಬೆ ಅವನ ಶಾರ್ಕ್ಸ್ ನ ಯೂಸ್ ಮಾಡಿದ್ದಾನೆ ಸ್ಟ್ರಾ ಹ್ಯಾಟ್ಸ್ ನ ಹುಡ್ಕೋ ಟೈಮಲ್ಲಿ ಅಂತ. ಅವನು ಆಬ್ವಿಯಸ್ಲಿ ಫಿಶ್ ಮ್ಯಾನ್. ಆದ್ರೆ ಎಲ್ಲಾ ಫಿಶ್ ಮ್ಯಾನ್ಗೂ ಈ ಪವರ್ ಇರಲ್ಲ. ಕೆಲವೊಂದು ಲಿಮಿಟೆಡ್ ಫಿಶ್ ಮ್ಯಾನ್ಸ್ಗೆ, ಸ್ಪೆಷಲ್ ಆಗಿರೋ ಫಿಶ್ ಮ್ಯಾನ್ಸ್ಗಳಿಗೆ ಮಾತ್ರ ಈ ಪವರ್ ಇರೋದು. ಇಟ್ಸ್ ಆಕ್ಚುಲಿ ಜಿಂಬೆ ಆಬ್ವಿಯಸ್ಲಿ ಇಟ್ಸ್ ಫಸ್ಟ್ ಸನ್ ಆಫ್ ದ ಸಿ. ಜಿಂಬೆಗೆ ಈ ಶಕ್ತಿ ಇದ್ದಿರೋದು ಪಾಸಿಬಲ್ ಇದೆ. ಅವನು ಶಾರ್ಕ್ಸ್ನೆಲ್ಲ ಬಿಟ್ಟು ಎಲ್ಲೆಲ್ಲಿ ಹೋಗಿದ್ದಾರೆ ಸ್ಟ್ರಾ ಹ್ಯಾಟ್ಸ್ ಹುಡ್ಕಕ್ ನೋಡಿ ಅಂತ ಹೇಳಿದ್ರೆ. ಆದ್ರೆ ಆ ಶಾರ್ಕ್ಸ್ಗಳಿಗೂ ಅವ್ರಿಗೆ ಗೊತ್ತಾಗಿಲ್ಲ ಎಲ್ಲೋ ಹೋಗಿದೆ ಅಂತ. ಸ್ಟ್ರಾ ಹ್ಯಾಟ್ಸ್ ಎಲ್ಲ ಎಲ್ಲೋಗಿದ್ದಾರೆ, ಅವ್ರ ಶಿಪ್ ಎಲ್ಲ ಎಲ್ಲೋಗಿದೆ ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಇವಾಗ ಅದನ್ನ ಕಟ್ ಡೌನ್ ಮಾಡಿ ಇವಾಗ ನಾವು ಡೈರೆಕ್ಟ್ ಇವಾಗ ಎಲ್ಬಾಫ್ ಕಡೆ ಹೋಗೋಣ ಅಂತ ಇವಾಗ ಎಲ್ಲರೂ ಅಗ್ರಿ ಮಾಡ್ತಿದ್ದಾರೆ. ಅದನ್ನ ನೋಡ್ಬಿಟ್ಟು ಇವಾಗ ಡಾರಿ ಮತ್ತೆ ಬರೋಗಿನೂ ಒಪ್ಕೋತಿದ್ದಾರೆ. ಯಾಕಂದ್ರೆ ಇವ್ರ ಫ್ರೆಂಡ್ಸ್ ಅವರೇ ಹೇಳ್ತಿದ್ದಾರೆ ಅಂದ್ಮೇಲೆ ಅದಕ್ಕೆ ಪಾಯಿಂಟೇ ಅನ್ಸುತ್ತೆ. ನಾವು ಹೋಗ್ಬಿಡೋಣ ಬನ್ನಿ. ಯಾಕಂದ್ರೆ ಡಾರಿ ಮತ್ತೆ ಬ್ರೋಗಿ ಈ ಉಳಿದ ಸ್ಟ್ರಾ ಹ್ಯಾಟ್ಸ್ ಜೊತೆ ಅವ್ರು ಮೀಟೇ ಆಗಿಲ್ಲ. ಸ್ಟ್ರಾ ಹ್ಯಾಟ್ಸ್ ಜೊತೆ ಅವ್ರು ಇದ್ರಲ್ಲ, ಅವ್ರು ಮೀಟ್ ಆಗಿಲ್ಲ. ಅವ್ರು ಬರೀ ಮೀಟ್ ಆಗಿರೋದು ಬಂದ್ಬಿಟ್ಟು ಯಾವಾಗ ಬಿಟ್ಟೋಗಿದ್ದಾರೆ 6 ಜನ, ಅವ್ರ ಹತ್ರ ಮಾತ್ರ ಅವ್ರು ಮೀಟ್ ಆಗಿರೋ ಡಾರಿ ಬ್ರೋಗಿ ಅವ್ರಿಗೆ ಗೊತ್ತಿರೋದು. ಆದ್ರೆ ಇವ್ರ ಜೊತೆ ಅಷ್ಟಾಗಿ ಕನೆಕ್ಷನ್ಸ್ ಇಲ್ಲ. ಅದಕ್ಕೋಸ್ಕರ ಇವ್ರನ್ನ ಸ್ವಲ್ಪ ಬಿಲೀವ್ ಮಾಡಕ್ ಅವ್ರು ಕಷ್ಟ ಆದ್ರೂ ಇವಾಗ ಅವರು
ಬಿಲೀವ್ ಮಾಡಿ ಅವ್ರ ಫ್ರೆಂಡ್ಸೇ ಹೇಳ್ತಿದ್ದಾರೆ, ಅವ್ರ ಕ್ರೂಮೇಟ್ಸೇ ಹೇಳ್ತಿದ್ದಾರೆ, ನಾವು ಅವ್ರನ್ನ ಒಪ್ಕೊಂಡು ಇವಾಗ ಎಲ್ಬಾಫ್ಗೆ ಡೈರೆಕ್ಟ್ ಹೋಗೋಣ ಅಂತ ಡಾರಿ ಮತ್ತೆ ಬ್ರೋಗ್ನು ಹೇಳಿ ಇವಾಗ ಎಲ್ಲರೂ ಸೆಟ್ ಸೇಲ್ ಆಗಿ ಡೈರೆಕ್ಟ್ ಎಲ್ಬಾಫ್ ಅಂತ ಹೇಳ್ತಾರೆ. ಆದ್ರೆ ಅವ್ರು ಹೆಗ್ಗೇಟಿಂದ ಬರೋಷ್ಟರಲ್ಲಿ ಫುಲ್ ಪಾರ್ಟಿ ಮಾಡ್ಕೊಂಡಿರೋದ್ರಿಂದ ಅವ್ರ ಶಿಪ್ ಅಲ್ಲಿರೋ ಎಲ್ಲಾ ಫುಡ್ ಮತ್ತೆ ಬೂಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಎಲ್ಲರೂ ಇವಾಗ ಶಾಕ್ ಆಗ್ಬಿಟ್ಟು ಸರಿ ಬೇಗ ಎಲ್ಬಾಫ್ ಹೋಗೋಣ, ನಮ್ ಫುಡ್ ಎಲ್ಲ ಏನು ಇಲ್ಲ, ಬೇಗ ಹೋಗ್ಬೇಕು ಅಂತ ಇವಾಗ ಆಲ್ಮೋಸ್ಟ್ ಹತ್ರನೇ ಇದಾರೆ ಎಲ್ಬಾಫ್ ಹತ್ರನೇ, ಇವಾಗ ಬೇಗ ಹೋಗೋಣ ಅಂದ್ಬಿಟ್ಟು ಇವಾಗ ಸೆಟ್ ಸೇಲ್ ಮಾಡ್ಕೊಂಡು ಇವಾಗ ಅವ್ರು ಹೋಗ್ತಾ ಇರೋದು ಎಲ್ಬಾಫ್ಗೆ ಡೈರೆಕ್ಟ್ ಆಗಿ ಹೋಗ್ತಿದ್ದಾರೆ. ಇವ್ರನ್ನ ಹುಡುಕದ್ ನಿಲ್ಸಿ ನೆಕ್ಸ್ಟ್ ಇನ್ನೊಂದ್ ಕಡೆ ನಮ್ಗೆ ಓದ್ ಚಾಪ್ಟರ್ ಅಲ್ಲಿ ಎಲ್ಲಿ ಫೈನಲ್ ನಿಲ್ಸಿದ್ವು ಲೂಫಿ ಮತ್ತೆ ಕ್ರೂ, ಉಳಿದ ಕ್ರೂ ಅವರು ಲೆಗೋ ಸಿಟಿನ ಬ್ರೇಕ್ ಮಾಡ್ಕೊಂಡು ಆ ಬಿಲ್ಡಿಂಗ್ ನ ಹೊಡ್ಕೊಂಡು ಗೋಡೆ ನೋಡ್ಕೊಂಡು ಆಚೆ ಬಂದಿರಲ್ಲ. ಇವಾಗ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಲೂಫಿ ಎಲ್ಲಾರು ಫ್ರೀ ಆಗಿಬಿಟ್ಟಿದ್ದಾರೆ. ಆಚೆ ಬಂದು ನೋಡಿದ್ರೆ ಇಟ್ಸ್ ಸೋ ಬ್ಯೂಟಿಫುಲ್ ಅಂಡ್ ಸ್ನೋಯಿ ವೆದರ್ ಇದೆ. ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಮೇಲಿಂದ ಸ್ನೋ ಎಲ್ಲ ಬೀಳ್ತದೆ, ಸುತ್ತಮುತ್ತ ಎಲ್ಲ ಸ್ನೋ ಎಲ್ಲ ಬೀಳಿದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಯಾವುದೋ ವೆದರ್ ಎಲ್ಲ ಸಿಕ್ಕಾಪಟ್ಟೆ, ಟೆಂಪರೇಚರ್ ಎಲ್ಲ ಸಿಕ್ಕಾಪಟ್ಟೆ ಲೋ ಇರುತ್ತೆ. ಇಟ್ಸ್ ವಿಂಟರ್ ಟೈಮ್. ಎಲ್ಬಾಫ್ ಅಲ್ಲಿ ವಿಂಟರ್ ಟೈಮ್ ಅಲ್ಲಿ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಇನ್ನ ಮುಂದೆ ನಮ್ಗೆ ಇನ್ನ ಸೀರಿಯಸ್ ಆಗಿರೋ ವಿಷಯಗಳು ಸಕ್ಕತ್ತಾಗಿ ಗೊತ್ತಾಗಿದೆ. ಅದಕ್ಕೋಸ್ಕರ ಇವಾಗೆಲ್ಲ ಆಚೆ ಬಂದ್ಬಿಟ್ಟು ಅವರು ಆಚೆ ಬಂದಿದ ತಕ್ಷಣ ಅವರಿರೋ ಬಿಲ್ಡಿಂಗ್ ಪಕ್ಕದಲ್ಲೇ ಒಂದು ಮರ ಇದೆ, ನಾರ್ಮಲ್ ಮರ, ಎಲ್ಲಂದ್ರೂ ಬೆಳೆಯೋ ಮರ. ಆ ಮರ ನೋಡ್ಬಿಟ್ಟು ಇದೇ ಇಡ್ರಿಸಿಲ್ ಟ್ರೀ ಅಂತ ನೋಡ್ಬಿಟ್ಟು ಎಲ್ಲರೂ ಸಕ್ಕಾಪಟ್ಟೆ ಶಾಕ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿರೋ ಹ್ಯೂಮನ್ ಸೈಜ್ಗಳಿಗೆ ನಾವು ಲೆಗೋ ಒಳಗಡೆ ಏನಿದ್ವಿ, ಲೆಗೋ ಸಿಟಿ ಒಳಗಡೆ, ಮಿನಿ ಲೆಗೋ ಸಿಟಿ ಒಳಗಡೆ, ಆ ಲೆಗೋ ಸಿಟಿಲೇ ಒಂದು ಫೇಕ್ ಇಡ್ರಿಸಿಲ್ ಟ್ರೀ ಇತ್ತು. ಅದೇ ನಮ್ಗಳಿಗೆ ಸಿಕ್ಕಾಪಟ್ಟೆ ದೊಡ್ಡದು ಅನ್ನಿಸ್ತಾ ಇತ್ತು. ಲೂಫಿ ಮತ್ತೆ ಕ್ರೂ ಇರೋ ಸೈಜ್ ನೋಡ್ಬಿಟ್ರೆ ಅದೇ ಸಿಕ್ಕಾಪಟ್ಟೆ ದೊಡ್ಡದು ಅನಿಸ್ತಾ ಇತ್ತು. ಆದ್ರೆ ಇವ್ರು ಆಚೆ ಬಂದು ನೋಡ್ತಿರೋ ಮರ ಅದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದು, 100 ಟೈಮ್ಸ್ ದೊಡ್ಡದೇ ಇದೆ. ಇದು ಅಷ್ಟು ದೊಡ್ಡದು, ನಾರ್ಮಲ್ ಮರ ಅಷ್ಟು ದೊಡ್ಡದಾಗಿದೆ. ಅದೇ ಅನ್ಕೋತಾರೆ. ಆದ್ರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಸುತ್ತಮುತ್ತ ಇನ್ನೂ ನೋಡ್ತಾರೆ, ಅದೇ ತರ ಮರ ಸಿಕ್ಕಾಪಟ್ಟೆ ಇದೆ ಅವ್ರ ಸುತ್ತಮುತ್ತ. ಅದನ್ನು ಕನ್ಫರ್ಮ್ ಮಾಡ್ಕೋತಾರೆ, ಇದು ಇಡ್ರಿಸಿಲ್ ಟ್ರೀ ಆಗಿರೋ ಚಾನ್ಸೇ ಇಲ್ಲ, ಇದು ಯಾವ್ದೋ ನಾರ್ಮಲ್ ಟ್ರೀಸ್ ಇವೆಲ್ಲ ಅಂತ ನೋಡಿ ಶಾಕೊಂಡು ನಮಗೂ ಶಾಕ್ ಆಗ್ಬಿಡುತ್ತೆ. ಇಷ್ಟು ದೊಡ್ಡ ಟ್ರೀ ಇದೆ, ಬರೀ ನಾರ್ಮಲ್ ಟ್ರೀನೇ ಈ ಸೈಜ್ ಇದೆ ಅಂದ್ರೆ ನೆಕ್ಸ್ಟ್ ಆ ಇಡ್ರಿಸಿಲ್ ಟ್ರೀ ಹೆಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತದೆ. ಅಷ್ಟು ಸಖತ್ತಾಗಿತ್ತು. ನಾವಿರೋದು ಇವಾಗ ಎಲ್ಬಾಫ್ ನ ಕೆಳಗಡೆ ಗ್ರೌಂಡ್ ಅಲ್ಲಿ, ಅಂಡರ್ ಗ್ರೌಂಡ್ ಅಲ್ಲಿ ಇರೋದು. ಅಂಡರ್ ಗ್ರೌಂಡ್ ಅಂದ್ರೆ ಒಂಥರ ಗ್ರೌಂಡ್ ಲೆವೆಲ್ ಅಲ್ಲಿ ಮೌಂಟೇನ್ಸ್ ಎಲ್ಲ ಬೆಳ್ಕೊಂಡಿದೆ. ಆ ಮೌಂಟೇನ್ ಮೇಲ್ಗಡೆ ಕಟ್ಟಿರೋ ಒಂದು ಕೆಸಲ್. ಯಾವ ತರಪ್ಪ ಅಂದ್ರೆ ನಾವು ಓದ್ ಚಾಪ್ಟರ್ ಅಲ್ಲಿ ನೋಡಿದ್ವಲ್ಲ, ಕೆಸಲ್ ಈ ತರ ಲೆಗೋ ಕೆಸಲ್. ಆ ಲೆಗೋ ಕೆಸಲ್ ನ ಕಟ್ಟಿರೋದೇ ಈ ಬಿಲ್ಡಿಂಗ್ ಇನ್ಸ್ಪೈರ್ ಆಗಿ. ಈ ಕೆಸಲ್ ಏನಿದೆ ಆಚೆ ಇವ್ರು ನಿಂತಿರೋ ಆ ಬೆಟ್ಟದ ಮೇಲೆ ಕಟ್ಟಿರೋ ಕೆಸಲ್ ನ ರೆಪ್ಲಿಕೇಟ್ ಮಾಡ್ಕೊಂಡು ಲೆಗೋ ಕೆಸಲ್ ನ ಕಟ್ಟಿರೋದು. ಓಕೆನಾ? ಅದಕ್ಕೋಸ್ಕರ ಇವಾಗ ನಾವು ಓದ್ ಪೈರೇಟ್ ಅಲ್ಲಿ ಏನ್ ನೋಡಿದ್ವಿ, ನ್ಯೂ ಜಾಯಿಂಟ್ ವಾರಿಯರ್ ಪೈರೇಟ್ ರೋಡ್. ಆ ರೋಡ್ ಅವನಿರೋ ಕೆಸಲ್ನೇ ಚಿಕ್ಕದಾಗಿ ಮಿನಿಯೇಚರ್ ಆಗಿ ಮಾಡಿ ಲೆಗೋ ಕೆಸಲ್ ಒಳಗಡೆ ಇಟ್ಟಿದ್ದಾನೆ ಅಂತ. ಇವಾಗ ಆ ಕೆಸಲ್ ಒಳಗಡೆ ಅವನಿರೋದು. ಅದಕ್ಕೋಸ್ಕರ ಇವಾಗ ಅವ್ರ ಆಚೆ ಬಂದ ತಕ್ಷಣ ಆ ಕೆಸಲ್ ಎಲ್ಲ ಇರುತ್ತೆ. ಆ ಕೆಸಲ್ನ ಹೊಡ್ಕೊಂಡು ಬಂದಿರೋದು ಅವ್ರ ಆಚೆಗೆ. ಅದು ಒಂದು ಮೌಂಟೇನ್ ಮೇಲೆ ಆ ಕೆಸಲ್ ಇರೋದು, ಸರಿನಾ? ಆ ಮೌಂಟೇನ್ ಇಂದ ನೆಕ್ಸ್ಟ್ ಅದು ನಿಜವಾದ ಇಡ್ರಿಸಿಲ್ ಟ್ರೀಗೆ ಕನೆಕ್ಟ್ ಆಗ್ತಾ ಇದೆ. ಒಂದು ಯಾವ್ದಾರ ಬ್ರಿಡ್ಜ್ ಅಲ್ಲಿ ಕನೆಕ್ಟ್ ಆಗ್ತಾ ಇದೆ. ಇವಾಗ ಅದೊಂದು ಸಿಂಗಲ್ ವುಡನ್ ಮತ್ತೆ ರೋಪ್ ಬ್ರಿಡ್ಜ್ ಇರೋದಲ್ಲ, ಆ ವುಡನ್ ಮತ್ತೆ ರೋಪ್ ಬ್ರಿಡ್ಜ್ ಅಲ್ಲೇ ಅವ್ರದ್ದು ಕನೆಕ್ಟ್ ಆಗಿರೋದು. ಅದಕ್ಕೆ ಬಿಟ್ರೆ ಡೈರೆಕ್ಟ್ ಟ್ರಾನ್ಸ್ಪೋರ್ಟೇಷನ್ ಇನ್ನೇನು ಇಲ್ಲ. ಆ ವುಡನ್ ಒಂದೇ ಇರೋದು. ಒಂಥರ ಸಖತ್ತೊಳಗಡೆ ಏನು ಕಡೆ ಬೇಸು ಆ ಕಡೆ ಈ ಕಡೆ ಏನು ಹಿಡ್ಕೊಂಡು ಗ್ರಿಪ್ಗೆ ಏನೂ ಇಲ್ಲ. ದಾರ ಇದೆ, ಆ ಬ್ರಿಡ್ಜ್ಗೆ ಗ್ರಿಪ್ ಏನೂ ಇಲ್ಲ. ಎಲ್ಲ ಗಾಳಿ ಬಂದ್ರೆ ಫುಲ್ ಹಿಂಗೆಲ್ಲ ಆಡ್ಬಿಡುತ್ತೆ. ಆ ತರ ಬ್ರಿಡ್ಜ್ ಅದು. ಸಿಕ್ಕಾಪಟ್ಟೆ ಗ್ರಿಪ್ ಇಲ್ಲ ಏನು. ಅದನ್ನ ನೋಡ್ಬಿಟ್ಟು ಎಲ್ಲರಿಗೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ವೆದರ್ ಇದೆಲ್ಲ, ತರ ಸ್ನೋ ಎಲ್ಲ ಬೀಳ್ತದೆ. ಅದಕ್ಕೆ ಸಿಕ್ಕಾಪಟ್ಟೆ ಎಲ್ಲರಿಗೂ ಚಳಿ ಆಗ್ತಾ ಇದೆ. ಅದು ನೋಡ್ಕೊಂಡೆ ಅವ್ರು ಮುಂದೆ ಬರ್ತಾ ಇದಾರೆ. ಇನ್ನೇನು ಆ ಬ್ರಿಡ್ಜ್ ಹತ್ರ ಹೋಗ್ತಾ ಇದಾರೆ. ಮುಂದೆ ನೋಡಿದ್ರೆ ಆ ಕಡೆಯಿಂದ ಯಾರೋ ಬ್ರಿಡ್ಜ್ ಇಂದ ನಡ್ಕೊಂಡ್ ಬರ್ತಾ ಇದಾರೆ ಈ ಕೆಸಲ್ ಹತ್ರ, ಈ ಕೆಸಲ್ ಹತ್ರ. ಅದನ್ನ ನೋಡ್ಬಿಟ್ಟು ಯಾರೋ ಶಾಕ್ ಆಗ್ತಾರೆ, ಯಾರಿದ್ದು ಹಿಂಗ್ ಬರ್ತಾ ಇದಾರೆ ಅಂತ ನಮಗ್ ಗೊತ್ತಾಗತ್ತೆ. ಆಮೇಲೆ ನಮಗ್ ಗೊತ್ತಾಗತ್ತೆ ನಮ್ಗೆ ಇನ್ನ ಇಬ್ರು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ಕಾಣಿಸ್ತಾರೆ ನಮ್ಗೆ. ಇಟ್ಸ್ ಸೋ ಸಕ್ಕತ್ತಾಗಿದ್ದಾರೆ ಇವರಿಬ್ರು ಮಾತ್ರ. ಒಬ್ಬರ ಹೆಸರು ಬಂದ್ಬಿಟ್ಟು ದಿ ಜೈಂಟ್ ವಾರಿಯರ್ ಪೈರೇಟ್ ಗೋಲ್ಡ್ಬರ್ಗ್ ಅಂತ. ಇವನು ಕುಕ್. ಈ ಜೈಂಟ್ ವಾರಿಯರ್ ಪೈರೇಟ್ಸ್ಗೆ ಕುಕ್ ಆಗಿದ್ದಾನೆ. ಸಕ್ಕತ್ತಾಗಿದೆ ಮಾತ್ರ ನೋಡೋದಿಕ್ಕೆ. ಕೈಯಲ್ಲಿ ಕೈ ಇಡೋ ತರಾನೇ ಒಂದು ವೆಪನ್ ಇದೆ. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಕಡೆ ಶಿಫ್ಟ್ ಆದ್ರೆ ಇನ್ನೊಬ್ರು ಲೇಡಿ ಇರೋದು ಜೈಂಟ್ ವಾರಿಯರ್ ಪೈರೇಟ್ ನ ಡಾಕ್ಟರ್ ಗರ್ಡ್ ಅಂತ ಜೈಂಟ್ ವಾರಿಯರ್ ಪೈರೇಟ್. ಅವ್ರಿಗೊಂಥರ ಹಿಂದೆಗಡೆ ಆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಹಿಂದೆಗಡೆ. ಇವ್ ನೋಡ್ತಾ ಇದ್ರೆ ನನಗನ್ನಿಸ್ತಾ ಇರೋದು ನಾಮಿದು ಇನ್ಸ್ಪಿರೇಷನ್ ಸ್ಕೆಚ್ ಗ್ಯಾಪ್ನ ಬರುತ್ತೆ ನನಗೆ. ಯಾಕಂದ್ರೆ ಓಡಾ ಸೆನ್ಸೆ ನಾಮಿನ ಫಸ್ಟ್ ಕ್ರಿಯೇಟ್ ಮಾಡ್ತಾ ಇದ್ದು
ಅವಳದು ಮೆಕ್ಯಾನಿಕಲ್ ಆರ್ಮು ಮತ್ತೆ ಜೈಂಟ್ ಆಕ್ಸ್ ಇಟ್ಕೊಂಡಿದ್ದು ಆ ಥರ ಇದ್ದಿದ್ದು ನಾಮಿಗೆ ಇನ್ಸ್ಪಿರೇಷನ್ ಫಸ್ಟ್ ಬಂದ್ಬಿಟ್ಟು. ಆಮೇಲೆ ಇವಾಗ ನಾಮಿ ಹೆಂಗಿದ್ದಲ್ಲೋ ಇದೇ ಥರನೇ ಕನ್ವರ್ಟ್ ಮಾಡಿದ್ದಾರೆ. ಇವಾಗ ನೋಡಕ್ ಹೋದ್ರೆ ಇವಾಗ ನಾಮಿ ಹೆಂಗ್ ಕ್ರಿಯೇಟ್ ಮಾಡ್ಬೇಕು ಅಂತಿದ್ನೋ ಅದೇ ಥರನೇ ಡಿಸೈನ್ನ ಇವಾಗ ಗರ್ಡ್ಗೆ ಹಾಕ್ತಂಗಿದೆ ನನಗೆ. ಅದೇ ಥರನೇ ಅನಿಸ್ತಾ ಇರೋದು. ಇದು ನನ್ನ ಸ್ಪೆಕ್ಯುಲೇಷನ್ ಅಲ್ಲ, ಯೂಟ್ಯೂಬಲ್ಲಿ ನಾನು ರಿವ್ಯೂಸ್ ನೋಡ್ಬೇಕಾದ್ರೆ ನನಗೆ ಗೊತ್ತಾಗಿದ್ದು. ಅದೇ ಥರ ಹೌದು ಕರೆಕ್ಟ್ ಅಲ್ವಾ ಅಂತ ನನಗೆ ಇಮ್ಯಾಜಿನೇಷನ್ ಮಾಡ್ತು. ಕರೆಕ್ಟ್, ನಾಮಿಂದ ಇದೇ ಥರ ಇನ್ಸ್ಪಿರೇಷನ್ ಇತ್ತು, ಇದೇ ಥರನೇ ಹಾಕಿದ್ದಾರೆ ಇಲ್ಲಿ ಅಂತ ಸಗದಾಗಿರೋದು. ಓಕೆನಾ. ಇವಾಗ ಗರ್ಡ್ ಎಲ್ಲ ಬಂದ್ಬಿಟ್ಟು ಗರ್ಡು ಮತ್ತೆ ಗೋಲ್ಡ್ ಬರ್ಗು ಅವರಿಬ್ರು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸು ಇವರಿಬ್ರು ಮಾತಾಡ್ಕೊಂಡು ಇವಾಗ ಇಲ್ಲಿ ಬರ್ತಾ ಇದ್ದಾರೆ. ಯಾವ್ದ್ರ ಬಗ್ಗೆ ಮಾತಾಡ್ತಾರೆ? ಇವ್ರು ರೋಡ್ ಬಗ್ಗೆ ಮಾತಾಡ್ತಾರೆ. ಕಿಡ್ನಾಪ್ ಮಾಡಿದ್ನಲ್ಲ ಅವ್ನ ಕಾಗೆ ಕಿಡ್ನಾಪ್ ಮಾಡಿತ್ತಲ್ಲ, ಇಲ್ಲ ಸನ್ ಗಾಡ್ ಅಂತ ಫೇಕ್ ಸನ್ ಗಾಡ್ ಥರ ಎಲ್ಲ ಪ್ರೆಟೆಂಡ್ ಮಾಡ್ತಿದ್ನಲ್ಲ ಅವನ ಬಗ್ಗೆ ಮಾತಾಡ್ತಾರೆ. ಇವ್ನ ಯಾಕಾದ್ರೂ ಹೈರುದ್ದೀನ್ ನಮ್ಮ ಜೈಂಟ್ ವಾರಿಯರ್ ಪೈರೇಟ್ ಕ್ರೂಗೆ ಸೇರಿಸ್ಕೊಂಡಿದ್ದಾನೋ, ಇವನಂತೂ ನಮ್ಮ ಲೋಕಿಗಿಂತ ಸಿಕ್ಕಾಪಟ್ಟೆ ಕೆಟ್ಟವನು, ಸಿಕ್ಕಾಪಟ್ಟೆ ಮೋಸ ಮಾಡ್ತಾನೆ ಆಗರಲ್ಲ ಅಂತ ಹೇಳ್ತಾರೆ. ಇವನಂತೂ ಲೋಕಿಗಿಂತ ಸಿಕ್ಕಾಪಟ್ಟೆ ಕೆಟ್ಟವನು ಅಂತೆಲ್ಲ ಅನ್ಕೊಂಡು ಮಾಡ್ಕೊಂಡ್ ಬಂದಿರ್ತಾರೆ. ಆಮೇಲೆ ನಮ್ ಗರ್ಡ್ ಹತ್ರ ಒಂದು ಔಲ್ ಇದೆ, ಔಲ್ ಗೂಬೆ. ಆ ಗೂಬೆ ಕೇಳುತ್ತೆ, ಆ ಗರ್ಡು ಗೂಬೆ ಕೇಳ್ತಾಳೆ, ನೀನು ರೋಡ್ನ ಕಾಗೆ ಒಂದು ಸ್ಮಾಲ್ ಶಿಪ್ನ ಎತ್ಕೊಂಡ್ಬರ್ತಾರೆ ಅದು ನೋಡಿದ್ರೆ ತಾನೆ ಅಂತ ಗೂಬೆ ಕೇಳುತ್ತೆ. ಅವಾಗ ಗೂಬೆ ಅಂತ ಏನೋ ಸೌಂಡ್ ಮಾಡುತ್ತೆ. ಅವಾಗ ಕನ್ಫರ್ಮ್ ಆಗುತ್ತೆ ಅವನು ಮತ್ತೆ ಹಳೆ ಥರನೇ ಅವನು ಶಿಪ್ಸ್ನೆಲ್ಲ ಎತ್ಕೊಂಡ್ಬಂದು ಅವಳು ಜೈಂಟ್ ಇದ್ರೊಳಗಡೆ ಲೆಗೋ ಸಿಟಿ ಒಳಗಡೆ ಬಿಡ್ತಾ ಇದ್ದಾನೆ ಅಂತ ಅಂತಾಯ್ತು. ಇದನ್ನ ನೋಡ್ಬಿಟ್ಟು ಗರ್ಡು ಮತ್ತೆ ಎಲ್ಲ ನಿಂತ್ಕೊಂಡು ಅವನ್ನ ಕೇಳಕ್ಕೆ ಅಂತ ಅವನ ಕೆಸಲ್ ಒಳಗಡೆ ಹೋಗಿ ಬರ್ತಾ ಇರ್ತಾರೆ. ರೋಡ್ ಬಾ ಬಾ ಅಂತ ಕರಿತಾ ಇರ್ತಾರೆ. ಅಷ್ಟೊಂದು ಕಟ್ ಮಾಡಿದ್ದಾರೆ ನಮ್ಗೆ. ಆಮೇಲೆ ನಮ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇರೋ ಬಗ್ಗೆ ಇನ್ನೇನು ತೋರಿಸ್ತಾರೆ ನಮ್ಗೆ. ಲೂಫಿ ಅವ್ರನ್ನ ಕರಿತಾ ಇದ್ದಾನೆ, ಹೇ ನಿಂತ್ಕೊಳ್ಳಿ ಅಂತ. ಆಮೇಲೆ ಸಾಂಜಿ ಮಾತ್ರ ಆ ಗರ್ಡ್ನ ನೋಡ್ಬಿಟ್ಟು ಜೈಂಟ್ ಲೇಡಿ ಸಗದಾಗಿದ್ದಾಳೆ ಅಂದ್ಬಿಟ್ಟು ಅವ್ರು ನಕ್ಕೊಂಡು ಇಕ್ಕಿಗೆಲ್ಲ ಆಡ್ಕೊಂಡು ಅವ್ನು ಹಾರ್ಟ್ ಶೇಪ್ ಎಲ್ಲ ಐಸೆಲ್ಲ ಮಾಡ್ಕೊಂಡು ಸಗದಾಗಿದ್ದಾನೆ. ಆಮೇಲೆ ಉಸಪ್ಗಂತೂ ಫುಲ್ ಕನ್ಫರ್ಮ್ ಇವಾಗ ನಾವ್ ಇರೋದು ಎಲ್ ಬಾಪ್ ಅಲ್ಲೇ ನಾವಿದೀವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಂತ ಅವ್ನು ಕಣ್ಣಲ್ಲ ನೀರ್ ಹಾಕೊಂಡು ಎಲ್ ಬಾಪ್ ಬಂದ್ಬಿಟ್ಟೆಗಳು ಫೈನಲ್ ಆಗಿ ಅಂತ ಅವ್ನು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ದಾನೆ. ಆದ್ರೆ ಇದನ್ನೇನ್ ಲೂಫಿ ಅವ್ನು ನಿಂತ್ಕೊಳ್ಳಿ ಅಂತ ಕರಿತಾ ಇರ್ಬೇಕಾದ್ರೆ ನಾವೇ ಬಂದು ಬಾಯಿ ಮುಚ್ಬಿಡ್ತಾಳೆ. ನಿಂಗೆ ತಿಕ್ಲಿಲ್ವಾ? ಅವ್ರು ನಮ್ಮನ್ನ ಇಂಪೋಸ್ಟರ್ ಅಂತೆಲ್ಲ ಕರಿತಾ ಇದಾರೆ, ನಾವೆಲ್ಲ ತಪ್ಪಿಸ್ಕೊಂಡ್ ಬಂದಿದೀವಿ ಅಂತ ಕರಿತಾ ಇದಾರೆ. ಅವ್ರಿಗೆ ಏನಾರ ಗೊತ್ತಾಗ್ಬಿಟ್ರೆ ಇವ್ರು ನಮ್ಮನ್ನ ಮತ್ತೆ ಹಿಡ್ಕೊಂಡ್ಬಿಡ್ತಾರೆ. ಇವಾಗ ಒಂದ್ ಕಡೆಯಿಂದಾನೆ ತಪ್ಪಿಸ್ಕೊಂಡ್ ಬಂದಿದೀವಿ, ಹೆಂಗೋ ಒಬ್ಬ ಜೈಂಟ್ ಇದ್ದ, ಇವಾಗ ಇಬ್ಬಿಬ್ರು ಜೈಂಟ್ ಕೇಳಿ ಮತ್ತೆ ತಗೊಳಕೋಬೇಕಾ ಅಂದ್ಬಿಟ್ಟು ಲೂಫಿ ಬಾಯಿನ ನಾವೇ ಮುಚ್ಚಿಬಿಡ್ತಾರೆ. ಆದ್ರೆ ಇವಾಗ ಅವನು ಹೇ ಇದೆ ಅಂತ ಹೇಳ್ಬಿಟ್ಟಿದ್ನಲ್ಲ ಒಂದ್ ಸ್ವಲ್ಪ, ಅದನ್ನ ಒಂಚೂರು ಕೇಳಿಸ್ಕೊಂಡು ಅವರು ಅವರಿಬ್ರು ಮುಖ ನೋಡ್ಕೊಂಡು ನಿಂಗೂ ಕೇಳಿಸ್ತಾ ಇಲ್ಲ, ನಮ್ಮ ಇಮ್ಯಾಜಿನ್ ಅಂತ ಹಿಂದೆ ಅವರಿರೋ ವಾಯ್ಸ್ ಬಂದಿದ್ದ ಕಡೆ ನೋಡ್ತಾರೆ. ಆದ್ರೆ ಅದು ಅಲ್ಲಿ ಯಾರು ಇರೋಲ್ಲ, ಎಲ್ಲ ಔತ್ಕೊಂಡ್ಬಿಟ್ಟಿರ್ತಾರೆ ನಾಮಿ ಮತ್ತೆ ಎಲ್ಲ ಉಳಿದಕ್ರು ಎಲ್ಲ. ಅದನ್ನ ನೋಡ್ಬಿಟ್ಟು ಅವರು ಫುಲ್ಲು ಎಲ್ಲ ಇಮ್ಯಾಜಿನೇಷನ್ ಇರಬೇಕು, ಇದೇನು ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಹೊರಟೋಗಿರ್ತಾರೆ. ಆಮೇಲೆ ನೆಕ್ಸ್ಟು ಅವರಿಬ್ರು ಬಂದ್ಬಿಟ್ಟು ಎಲ್ಲರೂ ಇವಾಗ ಸ್ಟ್ರಾ ಹ್ಯಾಟ್ ಕ್ರೂ ಎಲ್ಲ ಇವಾಗ ಆ ಜೈಂಟ್ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಜೈಂಟ್ ಇವಾಗ ನಾರ್ಮಲ್ ನಮಗ್ ಬ್ರಿಡ್ಜ್ ಆದ್ರೆ ನಾವು ಸ್ವಲ್ಪ ನಮ್ಮ ಕಾಲಿಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಮಾತ್ರ ವುಡ್ ಇಟ್ಕೊಂಡು ಕಟ್ಕೊಂಡು ಹೋಗಿರ್ತಾರಲ್ವಾ, ಅದೇ ತರ ಜೈಂಟ್ಸ್ ಅವ್ರ ಕಾಲಿಗೆ ಎಷ್ಟು ಬೇಕೋ ಅದ್ ಸೈಜ್ ಗ್ಯಾಪ್ ಕೊಟ್ಕೊಂಡು ನೋಡ್ಕೊಂಡು ಹೋಗಿದ್ದಾರೆ. ಇದು ಹ್ಯೂಮನ್ಸ್ಗಂತೂ ಹೆವಿ ಡಿಸ್ಅಡ್ವಾಂಟೇಜ್. ಅವ್ರ ಹ್ಯೂಮನ್ ಸೈಜ್ ಇಲ್ವಲ್ಲ, ಅವ್ರ ಕಾಲಿ ಇಷ್ಟೇ ಇರುತ್ತೆ, ಅವ್ರಿಗೆ ಇಷ್ಟಿಗೆ ಒಂಚೂರು ಗ್ಯಾಪ್ ಇದ್ರೆ ಸಾಕು ಅವ್ರಿಗೆ. ಆದ್ರೆ ಜೈಂಟ್ಗೆ ಅವ್ರ ಕಾಲು ಸ್ವಲ್ಪ ದೊಡ್ಡದಾಗಿರುತ್ತಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಇರುತ್ತೆ ಒಂದು ದುಡ್ಡಿಂದ ಇನ್ನೊಂದು ದುಡ್ಡು. ಅದಕ್ಕೋಸ್ಕರ ಇವಾಗ ಲೂಫಿ ಮಾತ್ರ ರೋಪ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ನೆಕ್ಸ್ಟ್ ಉಸೋಪ್ ಮಾತ್ರ ಎದ್ರುಕೊಂಡು ಸಿಕ್ಕಾಪಟ್ಟೆ ಒಂದು 5 ಮೀಟರ್ಸ್ 6 ಮೀಟರ್ಸ್ ಇರ್ಬೋದು ನಾವು ಗ್ಯಾಪ್ ಒಂದು ವುಡ್ಡಿಂದ ಇನ್ನೊಂದು ವುಡ್ಗೆ. ಅವನು ಎದ್ರುಕೊಂಡು ಜೈಂಟ್ ಅಂದ್ಕೊಂಡು ಬ್ರೇವ್ ವಾರಿಯರ್ ಅಂತ ಅನ್ಕೊಂಡು ಅವ್ನು ಜಂಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆಮೇಲೆ ನಮ್ಮ ಚಾಪರ್ ಬಂದ್ಬಿಟ್ಟು ಇವಾಗ ವಾಕ್ ಪಾಯಿಂಟರ್ ಇದ್ದಾವೆ. ವಾಕ್ ಪಾಯಿಂಟರ್ ಇದ್ಬಿಟ್ಟು ಅವನು ಹಿಂದೆಗಡೆಗೆ ನಾಮಿನ ಕೂರಿಸ್ಕೊಂಡಿದ್ದಾನೆ. ಕೂರಿಸ್ಕೊಂಡು ಅವನು ಚಂಕ್ ಅಂತ ಜಂಪ್ ಮಾಡ್ಕೊಂಡು ಹೋಗ್ತಾನೆ. ಆಮೇಲೆ ಸಾಂಜಿ ಬಂದ್ಬಿಟ್ಟು ಆರಾಮಾಗಿ ಅವ್ನು ಜಂಪ್ ಮಾಡ್ಕೊಂಡು ಅವ್ನು ಆಬ್ವಿಯಸ್ಲಿ ಆರ್ಬೋದು ಅಂತಾರ ಮಾಡ್ಕೊತಿರ್ತಾನೆ. ಚಾಪರ್ದು ಇದಕ್ಕೆ ಅಭ್ಯಾಸ ಇದೆ. ಚಾಪರ್ ಬೇಕಾದ್ರೆ ರೋಪ್ ಮೇಲೂ ನಡಿಬೋದಾಗಿತ್ತು. ಯಾಕಂದ್ರೆ ನೀವು ಚಾಪರ್ನ ಹೋಮ್ ಐಲ್ಯಾಂಡ್ ಡ್ರಮ್ ಐಲ್ಯಾಂಡ್ ನೋಡಿದ್ರೆ ಅಲ್ಲಿ ಚಾಪರು ಮತ್ತೆ ಡಾಕ್ಟರ್ ಕುರೇಹ ಇಬ್ರು ಅವರು ಯಾವಾಗಲೂ ರೋಪ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದು ಟೌನ್ಗಳಿಗೆ, ಮತ್ತೆ ಮೇಲ್ಗಡೆ ಡ್ರಮ್ಸ್ ಮೇಲೆ ಆದ್ರು ಕೆಸಲ್ಗೆ ಹೋಗ್ಬೇಕು ಅಂದ್ರೆ ಮತ್ತೆ ರೋಪ್ ಮೇಲೆ ಹೋಗ್ತಾ ಇದ್ರು. ಅದಕ್ಕೋಸ್ಕರ ಚಾಪರ್ಗೆ ಒಳ್ಳೆ ಅಭ್ಯಾಸ ಇದೆ ಈ ತರ ಎಲ್ಲ ನಡೆದು. ಅದಕ್ಕೋಸ್ಕರ ಚಾಪರ್ದಿಂದ ಟೆನ್ಷನ್ ಇಲ್ಲ, ನೀನು ಆರಾಮಾಗಿ ಕುತ್ಕೊಂಡು ಇದೆಲ್ಲ ಅಭ್ಯಾಸ ಇದೆ ಅಂತೆಲ್ಲ ಅನ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಲೂಫಿಗೆ ಒಂದು ಸೆನ್ಸ್ ಆಗುತ್ತೆ. ಅವನು ಹೇಳ್ತಾನೆ, ನನಗೆ ಇದೇ ತರ ಒಂದು ಸೆನ್ಸು ನನಗೆ ಅದ್ರೊಳಗಡೆ ಬಂದಾಗ, ನಾವಾಗ ಲೆಗೋ ಕೆಸಲ್ ಒಳಗಡೆ ಇದ್ದಾಗ ನನ್ಗೆ ಇದೇ ತರ ಒಂದು ಫೀಲಿಂಗ್ ಬಂದಿತ್ತು, ಇವಾಗ್ಲೂ ನನ್ಗೆ ಇದೇ ತರ ಫೀಲಿಂಗ್ ಬರ್ತಾ ಇದೆ ಅಂತ ಹೇಳ್ತಾನೆ. ಝೋರೋನು ಹೌದು ನಿನ್ಗೆ ಬಂತ ಅಂತ ಅವನು ಕೇಳ್ತಾನೆ. ಆಮೇಲೆ ಸಾಂಜಿ ಹೇಳ್ತಾನೆ,
ನಾವ್ ಇವಾಗ ಮತ್ತೆ ಎಲ್ಲೆಲ್ಲೂ ಹೋಗಕ್ಕಾಗಲ್ಲ, ನಾವ್ ಇವಾಗ ತಾನೇ ಬಂದಿದೀವಿ, ನಾನಂತೂ ಹೋಗಲ್ಲ, ಮತ್ತೆ ಈ ಝೋರೋನು ನನ್ ಕಳ್ಸಲ್ಲ, ಇವನ್ನ ಎಲ್ಲೂ ಕಳ್ಸಲ್ಲ ನಾನು, ಅವ್ನು ಸಿಕ್ಕಾಪಟ್ಟೆ ತಪ್ಪಿಸ್ಕೊಂಡ್ಬಿಡ್ತಾನೆ, ಇವನು ಯಾವ್ದಾದ್ರು ಗೊತ್ತಿಲ್ದಿರೋ ಕಾಡುಗಳಲ್ಲಿ ನಾನಂತೂ ಕಳ್ಸಲ್ಲ ಝೋರೋನ ಅಂತ ಹೇಳ್ತಾನೆ. ಅಲ್ಲೇ ಲೂಫಿ ಹೇಳ್ತಾನೆ ನನ್ಗೆ ಆ ಕಡೆಯಿಂದ ನಿಜವಾಗ್ಲೂ ಸೌಂಡ್ ಬರ್ತಾ ಇದೆ ಅಂತ. ಆಮೇಲೆ ಆ ಬ್ರಿಡ್ಜ್ ಕೆಳಗಡೆ ಇರೋದು ಪೂರ್ತಿಯಾಗಿ ಉಲ್ಫ್ಸ್ ತೋಳಗಳು ತುಂಬ್ಕೊಂಡ್ಬಿಟ್ಟಿದ್ವಿ. ಆ ಬ್ರಿಡ್ಜ್ ತುಂಬಾ ಇರೋದೆಲ್ಲ ಕೆಳಗಡೆ ಇರೋದೆಲ್ಲ ಉಲ್ಫ್ಗಳು, ಸಖತ್ ಕ್ರೂರ ಪ್ರಾಣಿಗಳೇ ತುಂಬ್ಕೊಂಡಿರೋದ್ರ ಕೆಳಗಡೆ, ಮೇಯ್ನ್ ಆಗಿ ಉಲ್ಫ್ಸ್ ತೋಳಗಳು ತುಂಬ್ಕೊಂಡಿದೆ. ಆದ್ರೂ ಲೂಫಿ ಕೇಳ್ತಾನ, ನೋವೇ ನಂಗೆ ಅಲ್ಲಿಂದ ಏನೋ ಬರ್ತದೆ ಸೌಂಡ್, ನಾನು ನೋಡ್ಬೇಕು, ನೀವು ಎಷ್ಟು ಜನ ಹೋಗಿ ಮುಂದೆ, ನಾನು ಅದೇನು ನೋಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಲೂಫಿ ಫುಲ್ ಜಂಪೇ ಮಾಡ್ಬಿಡ್ತಾನೆ. ಅವನ ಆ ಬ್ರಿಡ್ಜ್ ಏನಿತ್ತು, ಆ ಬ್ರಿಡ್ಜ್ ಇಂದ ಫುಲ್ ಕೆಳಗಡೆ ಜಂಪೇ ಮಾಡ್ಬಿಡ್ತಾನೆ. ಆಬ್ವಿಯಸ್ಲಿ ಅವನು ರಬ್ಬರ್ ಇರೋದ್ರಿಂದ ಏನು ಆಗಲ್ಲ. ಲೂಫಿ ಎಲ್ಲಾ ಕಡೆ ಇದೇ ತರ ಮಾಡ್ತಾನ ಅಂತ ಡೌಟ್ ನನಗೆ. ಅವ್ನು ಎಲ್ಲೇ ಇದ್ರು ಲಿಫ್ಟ್ ಏನೋ ಜಾಸ್ತಿ ಬಿಲ್ಡಿಂಗ್ ಮೇಲೆ ನಿಂತಿದ್ರೆ, ಎಲ್ಲರೂ ಲಿಫ್ಟ್ ಅಲ್ಲಿ ಮೆಟ್ಲ ಮೇಲೆಲ್ಲ ಬರ್ಬೇಕು ಅಂತಿದ್ರೆ, ಅಯ್ಯೋ ನೀವೆಲ್ಲ ಬನ್ನಿ ಅಲ್ಲಿಂದ ಜಂಪ್ ಮಾಡ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಅವ್ನು ನನ್ನ ಮೇಲ್ಗಡೆ ಬಿಲ್ಡಿಂಗ್ ಇಂದಾನೆ ಬಿರ್ಬಿಡ್ತಾನೆ ಅನ್ಸುತ್ತೆ. ಸಖತ್ ಕೂಲ್ ಆಗಿ ಇವಾಗ ಜಂಪ್ ಮಾಡ್ಕೊಂಡು ಬರ್ತಾನೆ. ಆಮೇಲೆ ಎಲ್ಲರೂ ಶಾಕ್ ಆಗ್ತಾರೆ, ನಾಮಿ ಮತ್ತೆ ಜಾಪರ್ ಎಲ್ಲ, ಲೂಫಿ ನಿಂತ್ಕೋ, ಅಲ್ಲೆಲ್ಲ ತೋಳಗಳಿದೆ, ಎಲ್ಲ ಹುಷಾರಾಗಿರ್ಬೇಕು ನೀನು ಅಂತ, ಉಸಪ್ ತರ ಬ್ರೇವ್ ವಾರಿಯರ್ ಆಗಿ ಹೋಗು ಅಂತ ಅವನು ಕೇರ್ ಮಾಡಿ ಕಳಿಸ್ತಾನೆ. ಎಲ್ಲರೂ ಮತ್ತೆ ಮಿಕ್ತರ್ ನಡ್ಕೊಂಡು ಹೋಗ್ತಾನೆ. ಲೂಫಿ ಮಾತ್ರ ಆಬ್ವಿಯಸ್ಲಿ ಇವಾಗ ಅವನು ಸಪರೇಟ್ ಆಗ. ಇವಾಗ 3 ಗ್ರೂಪ್ಸ್ ಆಗೋದು ನಮ್ಗೆ. ಮತ್ತೆ ನಾವು ಇವಾಗ ಜೈಂಟ್ ವಾರಿಯರ್ ಪೈರೇಟ್ಸ್ ಅಂತ ಯಾವಾಗ ಗ್ರೇಟ್ ಎರಿಕ್ ಶಿಪ್ಗೆ ಲೆಲ್ಬಾಫ್ ಬರ್ತಿದಾರ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಎಲ್ಲಾರು ಶಾಕ್ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಎಗ್ ಹೆಡ್ ಆದ್ಮೇಲೆ ಜೈಂಟ್ ವಾರಿಯರ್ ಪೈರೇಟ್ಸ್ ಏನಿದ್ರು ಡೋರಿ ಮತ್ತೆ ಬ್ರೋಗಿ, ಇವರಿಬ್ಬರ ಬೌಂಟಿನ ರೇಸ್ ಮಾಡಿದ್ದಾರೆ. ಕೂಲ್ ಅಲ್ವಾ? ನನಗಂತೂ ಸಖತ್ ಖುಷಿ ಆಯ್ತು. ಅವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಯಾಕಪ್ಪ ಅಂದ್ರೆ ಲೂಫಿ ಮತ್ತೆ ಕ್ರೂಗೆ ಕಾಪಾಡಿದ್ದಕ್ಕೆ, ವೇಗಾ ಪಂಕ್ನ ಸಾಯಿಸಿದ್ದಕ್ಕೆ ಎಲ್ಲಾ ಬೌಂಟಿನೂ ಸೇರಿಸಿ ಅವ್ರಿಗೆ ಇವಾಗ ಬೌಂಟಿ ಪೇಪರು ಚಿಕ್ಕದಾಗಿರೋದ್ರಿಂದ ಅವ್ರಿಗೆ ಓದಕ್ಕಾಗಲ್ಲ. ಯೋ ಇಟ್ಸ್ ಟೂ ಸ್ಮಾಲ್ ಟು ರೀಡ್ ಅಂತ ಹೇಳ್ತಾನೆ. ಆದ್ರೆ ರಾಬಿನ್ ಇಸ್ಕೊಂಡು, ರಾಬಿನ್ನು ನಾನೇ ಓದ್ಕೊಂಡು ಹೇಳ್ತೀನಿ ಕೊಡಿ ಅಂತ ಹೇಳ್ಬಿಟ್ಟು ಅವಳು ಓದ್ತಾಳೆ ಏನೇನು ಬಂದಿದೆ ಅಂತ. ಲೂಫಿನ ಮತ್ತೆ ಕ್ರೂನ ಎಲ್ಬಾಫ್ ಇಂದ ಎಸ್ಕೇಪ್ ಮಾಡಿಸಿದ್ದು, ವೇಗಾ ಪಂಕ್ನ ಸಾಯಿಸಿದ್ದು, ಇದೆಲ್ಲಾನು ಸೇರಿಸಿ ಡೋರಿ ಮತ್ತೆ ಬ್ರೋಗಿ ಅವರ ಬೌಂಟಿ ಇವಾಗ ರೇಸ್ ಆಗಿರೋದು. ಅವ್ರದ್ದು ಹಳೇದಿದ್ದು 100 ಮಿಲಿಯನ್ ಬೇರೀಸ್ ಇತ್ತು, ಸರಿನಾ? ಹಳೆ ಬೌಂಟಿ ಇಬ್ಬರದು ಈಚ್ 100 ಮಿಲಿಯನ್ ಇಬ್ಬರದು ಈಚ್ 100 ಮಿಲಿಯನ್ ಇತ್ತು. ಇವಾಗ ಅವರಿಬ್ಬರ ಈಚ್ ಸಬ್ಸಪ್ರೇಟ್ ಬಿಲಿಯನ್ ಏನಪ್ಪಾ ಅಂದ್ರೆ, ಸಬ್ಸಪ್ರೇಟ್ ಬೌಂಟಿ ಏನಪ್ಪಾ ಅಂದ್ರೆ ಇಬ್ಬರದು 1.8 ಬಿಲಿಯನ್ ಬ್ಯಾರೀಸ್. ಮೈ ಗಾಡ್, 1.8 ಬಿಲಿಯನ್ ಬ್ಯಾರೀಸ್ ಈಚ್. ಅವರಿಬ್ರಿಗೂ ಶಾಕು. ನಮ್ಮ ಕಾಲದಲ್ಲಿ ಬರೀ 100 ಬಿಲಿಯನ್ ಬ್ಯಾರೀಸ್ ಇದ್ದಿದೆ, ಸಿಕ್ಕಾಪಟ್ಟೆ ಜಾಸ್ತಿ. ಇವಾಗ ಯಾಕೆ ಇಷ್ಟೊಂದು ಹೈ ರಾಕೆಟ್ ತರ ಏರ್ಬಿಟ್ಟಿದೆ ನಮ್ಮ ಬೌಂಟಿ ಅಂತ ಕೇಳ್ತಾಳೆ. ಅವಾಗ ರಾಬಿನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇವಾಗ ಹೆಂಗೆ ನಮಗೆ ಚಿನ್ನ ನಾವು ಒಂದು 5 ವರ್ಷದ ಹಿಂದೆ ತಗೊಂಡ್ರೆ ಚಿನ್ನ ಕಮ್ಮಿ ಇರ್ತಿತ್ತು, ಇವಾಗ ತಗೊಳ್ಳೋ ರೇಟ್ಗೂ ಕಮ್ಮಿ ಇರ್ತೋ, ಅದೇ ಥರನೇ 100 ಮಿಲಿಯನ್ ಬ್ಯಾರೀಸನ್ನು ಇವಾಗಿನ ಟೈಮ್ಗೆ ನೀವು 100 ವರ್ಷದಿಂದ ನಿಮ್ಗೆ 100 ಮಿಲಿಯನ್ ಬ್ಯಾರೀಸ್ ಇದ್ದಿದ್ದು, ಇವಾಗ ಅದನ್ನ ಕನ್ವರ್ಟ್ ಮಾಡಿದ್ರೆ ಇವಾಗ ಅದು ಇನ್ನೂ ಪ್ರೈಸ್ ಜಾಸ್ತಿ ಆಗಿರುತ್ತೆ ಅಂತ ಅನ್ಕೊಂಡು ಅದನ್ನ ಜಾಸ್ತಿ ಮಾಡಿ ನೀಟಾಗಿ ಅವ್ರಿಗೆ ಅರ್ಥ ಮಾಡಿಸ್ತವೆ. ಇಬ್ಬರಿಗೂ ಇವಾಗ 1.8 ಬಿಲಿಯನ್ ಬ್ಯಾರೀಸ್ ಈಚ್. ಅಪ್ಪ, ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಅದ್ರ ಜೊತೆಗೆ ಅವ್ರಿಗೆ ಲೂಫಿ ಮತ್ತೆ ವೇಗಾ ಪಂಕ್ ನ್ಯೂಸ್ ಸಿಗುತ್ತೆ. ಲೂಫಿನೇ ಇವಾಗ ವೇಗಾ ಪಂಕ್ನ ಸಾಯಿಸಿರೋದು ಅಂತ ನ್ಯೂಸ್ ಹಾಕಿದ್ದಾರೆ. ಅದನ್ನ ಕೇಳ್ಬಿಟ್ಟು ಫ್ರಾಂಕಿ ಕೋಗೊಂಡ್ಬಿಡ್ತಾನ. ಮತ್ತೆ ಆ ಜರ್ನಲಿಸ್ಟ್ ಎಲ್ಲ ಫೇಕ್ ನ್ಯೂಸ್ನೆಲ್ಲ ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಎಲ್ಲ ಫೇಕ್ ನ್ಯೂಸ್ನೆಲ್ಲ ಹಬ್ಬಿಸ್ಬಿಡ್ತಾರೆ ಎಲ್ಲಾರ್ಗು ಅಂತ ಫ್ರಾಂಕಿ ಅವನ ಡಿಸಪಾಯಿಂಟ್ಮೆಂಟ್ ನ ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು ಲಿಲಿತ್ ಇರ್ತಾಳಲ್ಲ, ಲಿಲಿತ್ ಆ ಪೇಪರ್ನ ಓದ್ಬಿಟ್ಟು ವೇಗಾ ಪಂಕ್ನ ಸಾಯಿಸ್ಬಿಟ್ಟಿದ್ದಾನೆ ಅಂತ ಪೇಪರ್ ಓದ್ಬಿಟ್ಟು, ಓ ನೀವು ನನ್ನ ಸಾಯಿಸ್ಬಿಟ್ಟಿದ್ದೀರಾ ಅಂತ ಅವಳು ನಕ್ಕೊಂಡು ಕೇಳಿಸ್ತಾವ. ಫ್ರಾಂಕಿ, ನಾವು ನಿಮ್ನ ಕಷ್ಟಪಟ್ಟು ನಮ್ಮ ಜೀವನ ಪಡ ಇಟ್ಬಿಟ್ಟು ನಿಮ್ನ ಕಾಪಾಡಿದ್ದೀವಿ, ಅದನ್ನ ಖುಷಿ ಪಡುವಂತ ಅವ್ರು ಹೇಳ್ತಾರೆ. ಅವ್ಳು ಕಾಮಿಡಿಯಾಗಿ ನೀವು ನನ್ನ ಸಾಯಿಸ್ಬಿಟ್ಟಿದ್ದೀರಾ ಅಂತ ಅವಳು ಅದನ್ನ ಕೇಳ್ತಾಳೆ. ಆಮೇಲೆ ನಮ್ಗೆ ಲೂಫಿ ಫೋಟೋನ ನೀಟಾಗಿ ಅಬ್ಸರ್ವ್ ಮಾಡೋದಕ್ಕೆ ಗೊತ್ತಾಗುತ್ತೆ. ಲೂಫಿ ಫೋಟೋ ಹೆಂಗ್ ಸಿಕ್ತು ಅಂತ. ಲೂಫಿ ಫೋಟೋ ಹೆಂಗಪ್ಪ ಸಿಗುತ್ತೆ ಬಿಗ್ ನ್ಯೂಸ್ ಮಾರ್ಗನ್ಗೆ ಅಂದ್ರೆ, ಬಿಗ್ ನ್ಯೂಸ್ ಮಾರ್ಗನ್ ನ ಏಜೆಂಟ್ಸು ಎಲ್ಲಾ ಕಡೆನೂ ಇದ್ದಾರೆ. ಅದೇ ತರ ಎಗ್ ಹೆಡ್ ಅಲ್ಲೂ ಇದ್ದಾರೆ. ಆ ಎಗ್ ಹೆಡ್ ಅಲ್ಲಿ ಲೂಫಿ ಗೇರ್ 5 ಅಲ್ಲಿ ಇರಬೇಕಾದ್ರೆ ಅವನನ್ನ ಫೋಟೋ ಮಾಡಿ ಕ್ಯಾಪ್ಚರ್ ಮಾಡಿ ಅದನ್ನ ಸಿಕ್ಕಾಪಟ್ಟೆ ದುಡ್ಡಿಗೆ ಏಜೆಂಟ್ಸು ಬಿಗ್ ನ್ಯೂಸ್ ಮಾರ್ಗನ್ಗೆ ಸೆಲ್ ಮಾಡ್ತಾರೆ. ಅದೇ ತರನೇ ಇರೋದು, ಅದೇ ತರನೇ ಫೋಟೋ ಸಿಕ್ಕಿರೋದು ನಮ್ಗೆ. ಆ ಫೋಟೋ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಬ್ಲರಿಶ್ ಆಗಿ ಬಂದಿದೆ, ಸರಿನಾ? ಆ ಫೋಟೋದಾಗ ಇನ್ನೊಂದು ಮೇನ್ ಆಗಿ ನೋಟಿಸ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಲೂಫಿನ ಕೈಯಲ್ಲಿ, ಲೆಫ್ಟ್ ಕೈಯಲ್ಲೇ
ಲೆಫ್ಟ್ ಕೈಯಲ್ಲಿ ಅವನಿಗೆ ಇಲ್ಲಿ ಎಕ್ಸ್ ಮಾರ್ಕ್ ಇದೆ. ಸೂಪರ್ ಅಲ್ಲ? ಅದನ್ನ ನೋಡ್ಬಿಟ್ಟು ರಾಬಿನ್ ಕ್ವಶನ್ ಕೇಳ್ತಾಳೆ, ಈ ತರ ಅವನು ಲೂಫಿ ಅವನ್ನ ಗೇರ್ 5 ಅಥವಾ ಸನ್ ಗಾಡ್ ನೀಕಾ ಫಾರ್ಮ್ ಮಾತ್ರ ಏನ್ ಹೇಳಲ್ಲ, ಫ್ರೀಡಮ್ ಅಂತ ಹೇಳ್ತಾಳೆ. ಅವ್ನು ಫುಲ್ ಫ್ರೀ ಆಗಿದ್ದಾಗ ಅಂತ ಫ್ರೀಡಮ್ ಫಾರ್ಮ್ನ ಯೂಸ್ ಮಾಡ್ತಾಳೆ, ಫ್ರೀಡಮ್ ವರ್ಡ್ನ ಯೂಸ್ ಮಾಡ್ತಾಳೆ. ಅವ್ನು ಫುಲ್ ಮೋಸ್ಟ್ ಫ್ರೀಯಲ್ಲಿದ್ದಾಗ ಈ ತರ ಅವನ ಕೈಯಲ್ಲಿ ಬರುತ್ತಾ ಅಂತ ಕೇಳ್ತಾಳೆ. ಅದೇ ತರ ಫ್ರಾಂಕ್ ಇನ್ನೂ ನೋಡ್ತಾನೆ, ಎಲ್ಲರೂ ನೋಡ್ತಾರೆ, ಅವ್ನು ಸಿಕ್ಕಾಪಟ್ಟೆ ಬೌನ್ಸ್ ಆಗ್ತಾ ಇರ್ತಾನೆ ಆ ಫಾರ್ಮಲ್ಲಿ ಇದ್ದಾಗ, ನನಗೆ ಅಷ್ಟೊಂದೇನು ಗಮನಿಸಿಲ್ಲ ಅಂತ ಅವರೆಲ್ಲ ಹೇಳ್ತಾರೆ. ಆಮೇಲೆ ನಮಗ್ ಗೊತ್ತಾಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ರಾಬಿನ್ ಯೋಚನೆ ಮಾಡ್ತಾ ಇರ್ತಾಳೆ, ಇದನ್ನೆಲ್ಲೋ ನೋಡ್ದಂಗಿದೆಯಲ್ಲ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ನಮಗ್ ಗೊತ್ತಾಗುತ್ತೆ, ನಮಗೆ ಇಟ್ಸ್ ಆಕ್ಚುಲಿ ವಿ ಅಂತ, ವಿ ಸಿಗ್ನಲ್ ಅಂತ ಏನೋ ಒಂದು ಕ್ಲೂ ಕೊಡ್ತಾ ಇದ್ದಾರೆ ಸ್ಟ್ರಾ ಹ್ಯಾಟ್ಸ್ಗೆ ಅಂತ ಅದು ನಿಂತಿರುತ್ತೆ. ಯಾವಾಗ ಏಜೆಂಟ್ಸು ಫೋಟೋ ತಂದು ಬಿಗ್ ನ್ಯೂಸ್ ಮಾರ್ಗನ್ಗೆ ಕೊಡ್ತಾರೆ, ಅದು ಸಿಕ್ಕಾಪಟ್ಟೆ ಬ್ಲರಿಯಾಗಿ ಬಂದಿರುತ್ತೆ. ಅದನ್ನೇ ಇವಾಗ ಪ್ರಿಂಟ್ ಮಾಡಬೇಕು ಅಂತೆಲ್ಲ ಫಿಕ್ಸ್ ಆಗಿರ್ತಾರೆ. ಅದನ್ನೇ ಪ್ರಿಂಟ್ ಮಾಡಬೇಕು ಅನ್ನೋ ಟೈಮ್ಗೆ ವಿ ತಗೊಂಡು ಆ ಒಂದೇ ಒಂದು ಪೋಸ್ಟರ್ ಇರೋ ಕೈಗೆ ಎಕ್ಸ್ ಮಾರ್ಕ್ ಹಾಕಿರ್ಬೋದು. ಅದು ಮಾತ್ರ ಕ್ಲಿಯರ್ ಆಗಿ ಬಂದಿದೆ, ಎಕ್ಸ್ ಮಾರ್ಕ್ ಮಾತ್ರ ಕ್ಲಿಯರ್ ಆಗಿ ಬಂದಿದೆ. ರಾಬಿನ್ ಅದನ್ನೇ ಮೆನ್ಷನ್ ಮಾಡೋದು, ಎಕ್ಸ್ ಮಾರ್ಕ್ ಮಾತ್ರ ಕ್ಲಿಯರ್ ಆಗಿ ಬಂದಿದೆ, ಉಳಿದಿರೋ ಫೋಟೋ ಎಲ್ಲ ಬ್ಲರ್ ಆಗಿ ಬಂದಿದೆ. ಅದಕ್ಕೋಸ್ಕರ ರಾಬಿನ್ ಅದನ್ನೆಲ್ಲೋ ನೋಡಿದೀನಿ ಅಂತ ಗೊತ್ತಾಗುತ್ತೆ. ಅವಾಗ ನಮಗೆ ರಾಬಿನ್ಗೂ ಇದಕ್ಕೆ ಆಬ್ವಿಯಸ್ಲಿ ಕನೆಕ್ಷನ್ ಇದೆ, ಯಾಕಂದ್ರೆ ಅಲಬಾಸ್ಟಾ ನಮ್ಮಲ್ಲಿ ರಾಬಿನ್ ಮಿಸ್ ಆಲ್ ಸಂಡೇ ಆಗಿರ್ತಾಳೆ. ಯಾವಾಗ ವಿ ನಾನು ನಮ್ಮ ಫ್ರೆಂಡ್ಶಿಪ್ ಎಲ್ಲ ಮಾರ್ಕ್ ತೋರಿಸ್ತೀನಿ ಅಂತ ಹಿಂಗೆಲ್ಲ ಆನ್ಸರ್ ಎಲ್ಲ ಮಾಡಿ ಅವ್ರಿಗೆಲ್ಲ ಬೇಜಾರಾಗಿ ಇನ್ನೇನು ಹೋಗ್ತಾ ಇರ್ಬೇಕಾದ್ರೆ ಅಲಬಾಸ್ಟಾ ಆರ್ಕ್ ಇನ್ನೇನು ಮುಗಿತು ಅನ್ನೋವಾಗಲೇ ರಾಬಿನ್ ಜಾಯ್ನ್ ಆಗೋದು ಕ್ರೂಗೆ. ನಾನು ನಿಮ್ ಮೆಂಬರ್ ಆಗ್ತೀನಿ, ನನ್ನ ಕ್ರೂಗ್ ಸೇರ್ಕೋಬೇಕು ಅಂತ ರಾಬಿನ್ ಬರೋದು. ಅದಕ್ಕೋಸ್ಕರನೇ ಅವಳಿಗೆ ಎಲ್ಲೋ ನೋಡ್ದಂಗಿರುತ್ತೆ. ಅವ್ರು ಅವತ್ತೇ ಆ ಸಿಂಬಲ್ನ ಹಾಕೊಂಡಿರೋದ್ರಿಂದ ಎಲ್ಲ ಸ್ಟ್ರಾ ಹ್ಯಾಟ್ಸನ್ನು ಅವಾಗ ರಾಬಿನ್ ಎಲ್ಲ ನೋಡಿರ್ಬೋದು ಅಂತ ನನ್ನ ಸ್ಪೆಕ್ಯುಲೇಷನ್. ಅದೇ ತರನೇ ಆಗಿರುತ್ತೆ ಆಬ್ವಿಯಸ್ಲಿ. ರಾಬಿನ್ಗೆ ಇನ್ಯಾವಾಗ ಅದನ್ಯಾರು ಹಾಕೊಂಡಿಲ್ಲ. ಅವಾಗ ಅಲಬಾಸ್ಟಾದಲ್ಲಿ ಇವಾಗ ಮಾತ್ರ ಆ ಥರ ಹಾಕೊಂಡಿರ್ತೀನಿ. 2 ವರ್ಷದಿಂದ ಯಾವಾಗಲೂ ಒಂದಿನ ಮಾತ್ರ ಅವ್ರು ಈ ಥರ ಹಾಕೊಂಡಿರೋದ್ರಿಂದ ರಾಬಿನ್ಗೆ ಅಷ್ಟಾಗಿ ನೆನಪಿರಲ್ಲ, ಅದು ಮರ್ತೋಗಿರಲ್ಲ. ಆದರೆ ಅವ್ರಿಗೆಲ್ಲೋ ನೋಡಿದ್ದೀನಿ ಇನ್ನೂ ನೆನಪು ಬರ್ತಾ ಇರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಆಮೇಲೆ ಎಲ್ಲರೂ ಲೂಫಿನ ನೋಡ್ಬಿಟ್ಟು ಜೈಂಟ್ಸ್ ಎಲ್ಲ ಲೂಫಿನು ಇವಾಗ ನಮ್ಮ ಶಾಂಕ್ಸ್ ತರನೇ ಅವನ ಲೆವೆಲ್ಗೆ ಬಂದ್ಬಿಟ್ಟಿದ್ದಾನೆ ಲೂಫಿನು ಅಂತ ಎಲ್ಲ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಜೈಂಟ್ ವಾರಿಯರ್ ಪೈರೇಟ್ಸ್, ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ನ ಹೈರುದ್ದೀನ್ ಕ್ಯಾಪ್ಟನ್ ಏನಿರ್ತಾನೆ, ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ನ ಹೈರುದ್ದೀನು ನಿಮ್ಮ ಸಬಾರ್ಡಿನೇಟ್ಸ್ ಅಲ್ವಾ, ನಿಮ್ಮನ್ನ ಎಗ್ ಹೆಡ್ ಇಂದ ಕರ್ಕೊಂಬರೋದಕ್ಕೆ ಅವ್ನು ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸೇ ಬರಬೇಕಿತ್ತು. ಆದರೆ ಎಲ್ಬಾಫ್ ಅಲ್ಲಿರೋ ಒಂದು ಪ್ರಾಬ್ಲಮ್ಗೋಸ್ಕರ ನಾವು ಹಳೆ ಜೈಂಟ್ ವಾರಿಯರ್ ಪೈರೇಟ್ಸ್ ನಿಮ್ಮನ್ನ ಕರ್ಕೊಳಕ್ ಬಂದ್ವಿ. ನಾವು ಇಲ್ಲಾಂದ್ರೆ ಬರಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ, ನಾನು ಮತ್ತೆ ನ್ಯೂ ಪೈರೇಟ್ಸ್ ಆಗಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ನಾವು ಆರಾಮಾಗಿ ರಿಟೈರ್ ಆಗಿ ನಾವು ಇಬ್ರು ಡ್ಯೂಯಲ್ ಮಾಡ್ಕೊಂಡಿದ್ದೀವಿ, ಇಬ್ರು ಫೈಟಿಂಗ್ ಮಾಡ್ಕೊಂಡಿದ್ದೀವಿ ಡೋರಿಯನ್ ಬ್ರೋಗಿ. ಆದರೆ ನಮ್ಗೆ ಕಮ್ ಬ್ಯಾಕ್ ಮಾಡೋ ನಮಗೆ ಥಾಟೇ ಇರಲಿಲ್ಲ. ಇವಾಗ ಎಲ್ಬಾಫ್ ಅಲ್ಲಿ ಹೈರುದ್ದೀನ್ ಮತ್ತೆ ಉಳಿದ ಜೈಂಟ್ ವಾರಿಯರ್ ಪೈರೇಟ್ಸ್ ಬರೋಕ್ಕಾಗಲ್ಲ ಅಂತ, ಒಂದು ಪ್ರಾಬ್ಲಮ್ ಇಂದ ಬರೋಕ್ಕಾಗಿಲ್ಲ ಅಂತ ನೋಡಿದ್ದಕ್ಕೆ ನಾವು ಬಂದಿತ್ತು ಅಂತ ಅವ್ರು ಹೇಳ್ತಾ ಇರ್ತಾರೆ. ಪ್ರಾಬ್ಲಮ್ ಅಂತ ನೋಡ್ಬಿಟ್ಟು ಏನ್ ಪ್ರಾಬ್ಲಮ್ಮು ಅಂತ ಫ್ರಾಂಕಿ ಕೇಳ್ತಾನೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನಮ್ಗೆ ಹೈರುದ್ದೀನು ನಮ್ಮ ಅಂದ್ರೆ ಎಲ್ಬಾಫ್ನ ಪ್ರಿನ್ಸ್ ಅಂತ. ಇಷ್ಟು ದಿವಸ ನಮ್ಗೆ ಗೊತ್ತೇ ಇಲ್ಲ ಹೈರುದ್ದೀನು ಎಲ್ಬಾಫ್ನ ಪ್ರಿನ್ಸ್ ಅಂತ. ಇವಾಗ ನಮಗೆ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ, ಹೈರುದ್ದೀನ್ ಈಸ್ ಅಫಿಷಿಯಲಿ ಎಲ್ಬಾಫ್ ಪ್ರಿನ್ಸ್ ಅಂತ, ಸರಿನಾ? ಆದ್ರೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹೈರುದ್ದೀನ್ ಒಬ್ಬನೇ ಎಲ್ಬಾಫ್ನ ಪ್ರಿನ್ಸ್ ಅಲ್ಲ, ಆದ್ರೆ ಇನ್ನೊಬ್ಬ ಪ್ರಿನ್ಸ್ ಇದ್ದಾನೆ, ಇಟ್ಸ್ ಕಾಲ್ಡ್ ಪ್ರಿನ್ಸ್ ಆಫ್ ಕರ್ಸಸ್ ಅಂತ. ಅವನ್ನ ಪ್ರಿನ್ಸ್ ಆಫ್ ಕರ್ಸಸ್ ಅಂತ ನಾವು ಕರಿತೀವಿ ಅಂತ ಹೇಳ್ತಾನೆ. ಅವನ ಕಾರಣದಿಂದಾನೇ ಅವರು ಹೈರುದ್ದೀನ್ ಮತ್ತೆ ಮಿಕ್ಕಿದವರ ನ್ಯೂ ಜೈಂಟ್ ವಾರಿಯರ್ ಪೈರೇಟ್ಸ್ ನಿಮ್ಮನ್ನ ಕರ್ಕೊಂಬರಕ್ ಬಂದಿಲ್ಲ, ನಾವು ಬಂದಿದ್ದೀವಿ ಅಂತ. ಅವನು ನಮ್ಮ ಇಡೀ ಎಲ್ಬಾಫ್ಗೆ ಕೆಟ್ಟ ಹೆಸರು. ಅವನ್ನ ನಾವಂತೂ ಸುಮ್ಮನೆ ಬಿಟ್ಟಿಲ್ಲ, ಅವನ್ನ ನಾವು ಕಟ್ಟಾಕಿದೀವಿ, ಚೈನಲ್ಲೆಲ್ಲ ಫುಲ್ ಕಟ್ಟಾಕಿದೀವಿ. ಯಾವಾಗ 7 ವರ್ಷದಿಂದ ಅವನ್ನ ನಾವು ಚೈನ್ ಹಾಕಿ ಕಟ್ಟಾಕಿದೀವಿ. ಅವನು ತಪ್ಪಿಸ್ಕೊಳಕ್ಕೂ ಪ್ರಯತ್ನ ಪಟ್ಟ, ಆದ್ರೆ ನಮ್ಮ ಕೈಲಿ ಯಾರ ಕೆಲವನ್ನ ತಡೆಯಕ್ಕಾಗಿಲ್ಲ. ಅದಕ್ಕೆ ಅವನ್ನ ತಡೆಯೋದಿಕ್ಕೆ ಇಡೀ ಜೈಂಟ್ಸ್ ಎಲ್ಲ ಜೈಂಟ್ ವಾರಿಯರ್ಸು ಅವ್ನು ಸೇರ್ಬಿಟ್ಟು ಅವನ್ನ ಡಿಫೀಟ್ ಮಾಡಿ ಅವನ್ನ ಕಟ್ಟಾಕ್ಬೇಕಾಯ್ತು, ಅವನ್ನ ತಡೆದಿ ಅವನ್ನ ಕಟ್ಟಾಕ್ಬೇಕಾಯ್ತು. ಅಷ್ಟು ಕಷ್ಟ ಆಯ್ತು ಅಂತ ಹೇಳ್ತಾನೆ ಫ್ರಾಂಕಿ. ಮತ್ತೆ ನಾವೆಲ್ಲ ಶಾಕು, ಯಾಕಂದ್ರೆ ಎಲ್ಲಾ ಜೈಂಟ್ ವಾರಿಯರ್ ಪೈರೇಟ್ಸ್ ಅವನ್ನ ತಡೆಯೋದಿಕ್ ಬೇಕಾಯ್ತು ಅಂತ. ಅಷ್ಟು ಸ್ಟ್ರಾಂಗ್ ಇದ್ದಾನ ಅವನು ಅಂತ ಕೇಳ್ತಾನೆ. ಹೌದು, ಅವ್ನು ಸಿಕ್ಕಾಪಟ್ಟೆ ಸ್ಟ್ರಾಂಗು ಅಂತ. ಅವನ ಕತೆ ಅಲ್ಲಿಗೆ ಮುಗಿಯಲ್ಲ. ಅವನು ಪ್ರಿನ್ಸ್ ಆಫ್ ಕರ್ಸಸ್ ಏನಿದ್ದಾನೆ, ಅವನು ನಮ್ಮ ರಾಜ ಏನಿದ್ರು ರಾಜ ಹೆರಾಲ್ಡ್ನ ಸಾಯಿಸಿ, ಸ್ವಂತ ಅವನ ತಂದೆನೇ ಸಾಯಿಸಿ
ಅವ್ರ ಹತ್ರ ಇರೋ ಡೆವಿಲ್ ಫ್ರೂಟ್ ತಿಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಓ ಮೈ ಗಾಡ್, ಇಷ್ಟೊಂದು ವಿಷಯ ಒಂದೇ ಚಾಪ್ಟರ್ ಅಲ್ಲಿ ಹಿಂಗೆ ಗೊತ್ತಾಯ್ತು. ನಮ್ಮ ಡೈಜೆಸ್ಟ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಿಲ್ಲ ನನಗೆ, ಇಷ್ಟೊಂದು ಕಷ್ಟ ಯಪ್ಪ. ಆಮೇಲೆ ಅವನೇನಾದ್ರೂ ಇನ್ನೊಂದು ಸರಿ ಅವನು ಪ್ರಿಸನ್, ನಾವು ಪ್ರಿಸನ್ ಸ್ಟೋನ್ ಏನ್ ಹಾಕಿದ್ವಿ ಅದರಿಂದ ತಪ್ಪಿಸ್ಕೊಂಡ್ಬಿಟ್ರೆ ಅವನ ಇಡೀ ಪ್ರಪಂಚನೇ ನಾಶ ಮಾಡ್ಬಿಡ್ತಾನೆ ಅಂತ ಹೇಳ್ತಾನೆ. ಆಮೇಲೆ ಅವನ ಹೆಸರು ಹೇಳ್ತಾರೆ, ಅವನ ಹೆಸರು ದಿ ಪ್ರಿನ್ಸ್ ಆಫ್ ಕರ್ಸಸ್, ಲೋಕಿ ಅಂತ. ವಿ ಆರ್ ವೇಟಿಂಗ್ ಫಾರ್ ಲೋಕಿ ಅಂತ. ಸಿಲೋಬಿಟ್ ಅವನ ಹಿಂದೆ ಬರುತ್ತೆ ಲೋಕಿದು, ಸಖತ್ ಕ್ರೇಜಿ ಆಗಿತ್ತು. ಆಮೇಲೆ ವಿ ಫೈನಲಿ ಸಿ ನೆಕ್ಸ್ಟ್ ಪ್ಯಾನಲ್ ದ ಪ್ರಿನ್ಸ್ ಆಫ್ ಕರ್ಸಸ್, ದಿ ಲೆಜೆಂಡರಿ ಲೋಕಿನ ನೋಡ್ತೀವಿ ನಾವು ಪ್ಯಾನಲ್ ಅಲ್ಲಿ. ಮೋಸ್ಟ್ ಬ್ಯಾಡಸ್ ಪ್ಯಾನಲ್ ಎವರ್ ಅಂತಾನೆ ಹೇಳ್ಬೋದು. ನನಗಂತೂ ಅಷ್ಟು ಖುಷಿಯಾಗೋಯ್ತು, ಮೈಂಡ್ ಬ್ಲೋ ಆಗೋಯ್ತು. ಓಣ ಸೆನ್ಸೆ ಇಷ್ಟು ವರ್ಷ ನಮಗೆ ಲೋಕಿ ತೋರಿಸಿದ್ದು ಸಿಲೋಬಿಟ್ಟಲ್ಲಿ ನೋಡಿ ಇವನಪ್ಪ ಒಂಥರ ಗೂಬಿ ಥರನೇ ಇದ್ದಾನೆ ಅಂತ ಅನ್ಕೊಂಡಿದ್ದೆ. ಆದರೆ ಈಸ್ ಮೋರ್ ಬ್ಯಾಡಾಸ್ ದೆನ್ ಯು ಥಿಂಕ್ ಅಂತಾನೆ ಹೇಳ್ಬೋದು. ಅಷ್ಟು ಬ್ಯಾಡಾಸ್ ಲುಕಿಂಗ್ ಗಾಯ ಥರನೇ ಕಾಣಿಸ್ತಾ ಇರೋದು. ಒಂದು ಚೈನಲ್ಲಿ ಬಾಡಿ ಪೂರ್ತಿ ಚೈನ್ ಹಾಕಿ ಹೆಂಗೆ ಗಾರ್ಡ್ನ ಕಟ್ಟಾಕ್ಬಿಟ್ಟಿದಾರೋ ಆಚಿನೋಸಲಿ ಅದೇ ಥರನೇ ಕಟ್ಟಾಕಿದ್ದಾರೆ. ಆದರೆ ಹಿ ವಾಸ್ ಸ್ಮೈಲಿಂಗ್, ಲೋಕಿ ವಾಸ್ ಸ್ಮೈಲಿಂಗ್. ಅವನ ತಲೆಯಲ್ಲಿ ದೊಡ್ಡ ಹೆಲ್ಮೆಟ್ಟು, ದೊಡ್ಡ ಹಾರ್ನ್ಸು ಯಪ್ಪ. ಆಮೇಲೆ ಈ ಲೋಕಿ ನೋಡಕ್ ಹೋದ್ರೆ ಅವನು ನಾರ್ಮಲ್ ಜೈಂಟ್ಗಿಂತ 3% ಅಥವಾ 10% ದೊಡ್ಡದಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ದೊಡ್ಡದಾಗಿದ್ದಾನೆ ಇವನು, ಸರಿನಾ. ಅವನ ಮೈಯರೆಲ್ಲ ಜೈಂಟ್ಸು, ಅವನ ಹೇರ್ಸು ಮತ್ತೆ ಗೋಟಿ ತರ ಒಂದು ಬಿಯರ್ಡ್ ಬಂದಿದೆ. ಆಮೇಲೆ ಅವನ ಹೊಟ್ಟೆ ಮೇಲೆ ಫುಲ್ ಸ್ಕಲ್ ಹಾಕಿದ್ದಾರೆ. ಡಿಸೈನ್ ಮಾತ್ರ ಕ್ರೇಜಿಯಸ್ಟ್ ಡಿಸೈನ್ ಎವರ್ ಸೀನ್ ಅಂತಾನೆ ಹೇಳ್ಬೋದು. ಅವ್ನು ನೀಟಾಗಿ ನೆಲದ ಮೇಲೆ ಕುಂಡಿಸ್ಬಿಟ್ಟು ಕಾಲೆಲ್ಲ ಬಿಟ್ಬಿಟ್ಟಿದ್ದಾರೆ, ಕೈನೆಲ್ಲ ಸೇರಿಸಿ ಚೈನ ಕಟ್ಟಾಕ್ಬಿಟ್ಟಿದ್ದಾರೆ. ಆಮೇಲೆ ಲೂಫಿ ಅವನ ಮುಂದೆ ಬಂದು ನಿಂತ್ಕೋತಾನೆ. ಅವನಿಗೆ ಏನ್ ಸೆನ್ಸ್ ಆಗ್ತಿತ್ತು ಅಂದ್ರೆ ಇಟ್ಸ್ ಲೋಕಿನ ಸೆನ್ಸ್ ಮಾಡ್ತಿದ್ದ ಅವನು. ಆಮೇಲೆ ಬಂದ್ಬಿಟ್ಟು ಅವ್ನು ಕೇಳ್ತಾನೆ, ಲೋಕಿಗೆ ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಅವ್ನ ಕಣ್ಣಿಗೆ ಫುಲ್ ಬ್ಯಾಂಡೇಜ್ ತರ ಕಟ್ಬಿಟ್ಟಿದ್ದಾರೆ. ಅವನ ಕಣ್ಣಿಗೆ ಏನು ಕಾಣಿಸ್ತಿಲ್ಲ, ಆದ್ರೂ ಅವನಿಗೆ ಗೊತ್ತಾಗುತ್ತೆ ಲೂಫಿ ಇಲ್ಲಿ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ಅವನಿಗೆ. ಅವನು ಕೇಳ್ತಾನೆ, ಯಾರು ನಿನ್ನ ಹೆಸರು ಹೇಳು ಅಂತ. ಈ ತರ ನಮ್ ಲೂಫಿ ಕೇಳಿದ್ರೆ ಅವನೇನ್ ಹೇಳ್ತಾನೆ, ಆಬ್ವಿಯಸ್ಲಿ ಐ ಆಮ್ ಮಂಕಿ ಡಿ ಲೂಫಿ ಅಂಡ್ ಐ ಆಮ್ ದ ಮ್ಯಾನ್ ಹೂ ಗೋನಾ ಬಿ ಕಿಂಗ್ ಆಫ್ ದ ಪೈರೇಟ್ಸ್ ಅಂತ. ನನಗೆ ಅದು ಸಿಕ್ಕಾಪಟ್ಟೆ ಖುಷಿ. ಅವ್ನು ಯಾವಾಗಲೂ ಇಂಟ್ರಡಕ್ಷನ್ ಅವ್ನು ಮಾಡ್ಕೊಡ್ವಾಗ ನನಗಂತೂ ಎಲ್ಲಿ ಕ್ರೇಜಿಯಾಗಿ ನಗ್ತಿದ್ದಾರಂತು ಅದಂತ ಹೇಳ್ಕೊತಾನೆ. ಆಮೇಲೆ ಲೂಫಿ ಕೇಳ್ತಾನೆ, ನಾವೆಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಲ್ಲ, ನಾವೆಲ್ಲಿದ್ದೀವಿ, ಯಾವ ಜಾಗ ಇದು, ನೀನ್ ಯಾರು ಅಂತೆಲ್ಲ ಕೇಳ್ಬಿಡ ಅಂತ ಕ್ವಶನ್ ಕೇಳ್ಬಿಡ್ತಾನೆ ಲೂಫಿ. ಆಮೇಲೆ ಲೋಕಿ ಹೇಳ್ತಾನೆ, ನಮ್ಗೆ ದೊಡ್ಡ ಪ್ಯಾನಲ್ ಸಿಗುತ್ತೆ, ಎಲ್ಬಾಫ್ ಹೇಗ್ ಕಾಣಿಸುತ್ತೆ ಅಂತ ನಮ್ಗೆ ದೊಡ್ಡದಾಗಿ ಪ್ಯಾನಲ್ ಕಾಣಿಸುತ್ತೆ. ಆ ಎಲ್ಬಾಫ್ ಡಿಸೈನ್ ಮಾತ್ರ ಕ್ರೇಜಿಯಸ್ಟ್ ಐಲ್ಯಾಂಡ್ ಎವರ್ ಸೀನ್ ಇನ್ ಒನ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಷ್ಟು ಕ್ರೇಜಿ ಆಗಿದೆ ಮಾತ್ರ. ನಮ್ಗೆ ಪೂರ್ತಿ ಡಿಸೈನ್ ಸಿಗುತ್ತೆ ಎಲ್ಬಾಫ್ ಹೇಗಿರುತ್ತೆ ಅಂತ. ಇಟ್ಸ್ ಜೈಂಟ್ ಟ್ರೀ ಅಷ್ಟೇ, ಐಲ್ಯಾಂಡ್ ಜೈಂಟ್ ಟ್ರೀ, ಇಂಟ್ರೆಸ್ಟಿಂಗ್ ಟ್ರೀ. ಆಮೇಲೆ ಎಲ್ಬಾಫ್ ಇನ್ನೊಂದು ಗಮನಿಸಿದ್ದೇನಪ್ಪ ಅಂದ್ರೆ ಎಲ್ಬಾಫ್ ಸ್ಪೆಲ್ಲಿಂಗು ನಮ್ಗೆ ಇಷ್ಟು ದಿವಸ ELBAF ಅಂತ ಅನ್ಕೊಂಡಿದ್ವಿ, ಎಲ್ಬಾಫ್ ಅಂತ. ಇವಾಗಲ್ಲ ELBAPH ಎಲ್ಬಾಫ್ ಅಂತ ಇರುತ್ತೆ. ಆಮೇಲೆ ಲೋಕಿ ಅವನ ಇಂಟ್ರೊಡಕ್ಷನ್ ಮಾಡ್ಕೊತಾನೆ, ಐ ಆಮ್ ದ ಒನ್ ಹೂ ವಿಲ್ ಬ್ರಿಂಗ್ ದ ಎಂಡ್ ಟು ದಿಸ್ ವರ್ಲ್ಡ್ ಅಂಡ್ ದಿ ಸನ್ ಆಫ್ ದಿ ಗಾಡ್ ಆಫ್ ಸನ್ ಅಂತ ಹೇಳ್ಕೊತಾನೆ ಲೋಕಿ ಅಂತ. ಅವನು ಇಡೀ ಪ್ರಪಂಚನ ಧ್ವಂಸ ಮಾಡಬೇಕು, ನಾಶ ಮಾಡಬೇಕು ಅಂತ ಹೇಳ್ತಾನಂತೆ. ಮತ್ತೆ ಅವನು ಸನ್ ಗಾಡ್ ಅಂತ ಅವನನ್ನ ಇಂಟ್ರೊಡ್ಯೂಸ್ ಮಾಡ್ಕೊತಿದ್ದಾನೆ, ನಾನು ಸನ್ ಗಾಡ್ ಲೋಕಿ ಅಂತ. ಮೈ ಗಾಡ್, ಕ್ರೇಜಿ ಮಾತ್ರ. ಎಲ್ಲರೂ ಇವಾಗ ಲೂಫಿ ಸನ್ ಗಾಡು, ಆಕ್ಚುಯಲ್ ಸನ್ ಗಾಡು. ಇವಾಗ ಲೋಕಿನೂ ಅವನನ್ನ ಸನ್ ಗಾಡ್ ಅಂತ ಅನ್ಕೊಂಡಿದ್ದಾನೆ. ಅವನು ತಿಂದಿರೋ ಡೆವಿಲ್ ಫ್ರೂಟ್ ಯಾವುದು ಏನೂ ಐಡಿಯಾ ಇಲ್ಲ. ಕ್ರೇಜಿ ಚಾಪ್ಟರ್ ಸಕ್ಕದಾಗಿತ್ತು, ನನಗಂತೂ ಹೆವಿ ಇಷ್ಟ ಆಯ್ತು. ಎಲ್ಬಾಫ್ನ ಪೂರ್ತಿ ಪಿಕ್ಚರ್ ನೋಡ್ತಾ ಇರ್ಬೋದು ನೀವು. ನನಗಂತೂ ಹೆವಿ ಕ್ರೇಜಿಯಾಗಿ ಹೊಡಿದೀರಿ. ಎಲ್ಬಾಫ್ ಪಿಕ್ಚರ್ ಮಾತ್ರ ಒನ್ ಆಫ್ ದ ಕ್ರೇಜಿಯೆಸ್ಟ್ ಐಲ್ಯಾಂಡ್ ಡಿಸೈನ್ ಎವರ್ ಸೀನ್ ಅಂತ ಹೇಳ್ಬೋದು ಒನ್ ಪೀಸಲ್ಲಿ. ಅಷ್ಟು ಕ್ರೇಜಿ ಆಗಿದೆ. ಲೋಕಿ ಏನ್ ಮಾಡ್ದ, ಅವ್ರ ಅಪ್ಪನ್ ಯಾಕೆ ಸಾಯಿಸ್ದ, ಅವ್ನು ರಿಯಲ್ ಆಗಿ ಸಾಯಿಸಿರಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಅದೇನೋ ಸುಳ್ಳಾಗಿರುತ್ತೆ, ಇಲ್ಲಿ ಯಾರು ಅವ್ರನ್ನ ಎತ್ಕಟ್ಟಿರ್ಬೋದು, ಇವನೇ ಸಾಯಿಸಿದ್ ಯಾರೋ ಬೇರೆ ಮಾಡ್ಬಿಟ್ಟು ಇವನೇ ಮಾಡಿರೋದು ಅಂತ ಸುಳ್ಳು ಹೇಳಿರ್ಬೋದು. ಮತ್ತೆ ಅವ್ನ ಡೆವಿಲ್ ಫ್ರೂಟ್ ಏನು, ಅಷ್ಟು ಲೆಜೆಂಡರಿ ಡೆವಿಲ್ ಫ್ರೂಟ್ ಏನು, ನನಗಂತೂ ಅದು ತುಂಬಾ ಜನರೇಷನ್ ಪಾಸ್ ಮಾಡ್ಕೊಂಡ್ ಬಂದಿದೆ ಆ ಡೆವಿಲ್ ಫ್ರೂಟ್ ಅಂತ ಹೇಳ್ತಿದ್ದಾರೆ.
ನಾನಂತೂ ಕೇಳಕ್ಕೆ ಹೆವಿ ಖುಷಿಯಾಗಿರ್ತೀನಿ, ಸಖತ್ತಾಗಿ ಎಕ್ಸೈಟಿಂಗ್ ಆಗಿದ್ದೀನಿ. ಅವ್ನ ಡೆವಿಲ್ ಫ್ರೂಟ್ ಏನು, ಅವ್ನ ಪವರ್ಸ್ ಏನು, ಅವ್ನು ಯಾವಾಗಿಲ್ಲಿ ರಿಲೀಸ್ ಆಗ್ತಾನೆ, ಯಾವಾಗಿನ್ನ ರಿಲೀಸ್ ಮಾಡ್ತಾರೆ, ಸಖತ್ ಕ್ರೇಜ್ ಆಗಿರುತ್ತೆ ಪ್ಯಾನಲ್ ಮಾತ್ರ. ನೆಕ್ಸ್ಟ್ ಜೈಂಟ್ ವಾರಿಯರ್ ಪೈರೇಟ್ಸ್ ಉಳಿದವ್ರು ಯಾರು, ಸಖತ್ ಕ್ರೇಜ್ ಆಗಿರುತ್ತೆ ನೆಕ್ಸ್ಟ್ ಪ್ಯಾನಲ್. ನನಗಂತೂ ಈ ಚಾಪ್ಟರ್ ಅಂತೂ ಹೆವಿ ಸಖತ್ ಇಷ್ಟ ಆಯಿತು. ನಿಮಗೆ ಇಷ್ಟ ಆಯ್ತು ಕೇಳಕ್ಕೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಬಾಯ್.